ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮಲಾನಶ್ರೀರಮೃತವಿಶತೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾದನಗಮಹಿಮಾಮಾನಸೇವಾಗಧೀಶಃ ನಮಸ್ತೆ ಪ್ರಾಣೇಶ ಪರಣತ ವಿಭವಾಯ ಮನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸೋ ಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ರಮ ವಾರ್ಷಿಕ ಪರ್ವದ 26ನೇ ಪ್ರವಚನ. ಕಾಡಿಗೆ ಬಂದಿರುವ ಧೃತರಾಷ್ಟ್ರಾದಿಗಳು 1 ವರ್ಷ ತಪಸ್ಸು ಆಚರಿಸಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ. ವೇದವ್ಯಾಸರು ಅವರ ಮನೋಭೀಷ್ಟಗಳೇನು ಅಂತ ತಿಳಿದು ಅಲ್ಲಿಗೆ ಬಂದು ಕೇಳಿದ್ದಾರೆ. ಧೃತರಾಷ್ಟ್ರನಲ್ಲಿರುವ ನೋವನ್ನು ಗಾಂಧಾರಿ ಹೇಳಿಕೊಂಡಿದ್ದಾಳೆ. ಹಾಗೆಯೇ ಕುಂತಿಯು ಸಹ ತಾನು ದುರ್ವಾಸರು ಕೊಟ್ಟ ಮಂತ್ರದಿಂದ ಏನಾದೆ ಅಂತ ಮುಂದುವರಿಸಿ ವೇದವ್ಯಾಸರಿಗೆ ಹೇಳುತ್ತಾರೆ. ನನಗೆ ಅಂದರೆ ನಿರೀಕ್ಷೆ ಇಲ್ಲದ ಸೊತ್ತು ತಾನೇ, ಅದರಲ್ಲಿಯೂ ಹಾಗೊಂದು ಹೆಣ್ಮಗಳಿಗೆ ಮಂತ್ರ ಸಿಗುವುದು ಅಂದರೆ ಅಲ್ವಾ, ಅದು ಪಡೆಯಲೇಬೇಕು ನೀನು ಹೇಳಿಕೊಂಡು ಸ್ವಲ್ಪ ಜೋರಾಗಿ ಒತ್ತಾಯಪೂರ್ವಕವಾಗಿ ಕೊಟ್ಟದ್ದು ಅನ್ನುವುದರಿಂದ ಈಕೆಗೆ ಅದು ಮರಿಲಿಕ್ಕೆ ಆಗ್ತಿರಲಿಲ್ಲ ಅಂತ ವ್ಯಾಸರಲ್ಲಿ ಹೇಳುತ್ತಾರೆ. ನಚ ಸರ್ವಾಸು ಅವಸ್ಥಾಸು ಸ್ಮೃತಿರ್ಮೇ ವಿಪ್ರಣಶ್ಯತೆ. ನನಗೆ ಯಾವ ಹಂತದಲ್ಲಿಯೂ ಅದು ಮರೆಯುವುದಕ್ಕಾಗುವುದಿಲ್ಲ. ಯಾವುದನ್ನು ನಾವು ಕೆಲವೊಮ್ಮೆ ಗಾಢವಾಗಿ ನೋಡಿಕೊಳ್ಳುತ್ತೇವೆ ಅದು ತಲೆಯಲ್ಲಿ ಹಚ್ಚೊತ್ತುಕೊಳ್ಳುತ್ತದೆ. ಇದಕ್ಕೆ ನಾರದರು ಕೊಡುವ ಒಂದು ಸಿದ್ಧಾಂತ ಚಿಂತನೆ ಏನು ಕೇಳಿದರೆ, ದ್ವೇಷಿಗಳ ಅಂದರೆ ದೈತ್ಯರ ಭಗವದ್ ವಿರೋಧಿಗಳ ಚರ್ಯೆಯ ಬಗ್ಗೆ ಮಾತಾಡ್ತಾರೆ. ಅವ್ರು ಹೇಗಿರ್ತಾರೆ ಕೇಳಿದರೆ, ಎಂತಹ ಅವಸ್ಥೆಯಲ್ಲಿಯೂ ವೈರ್ಯಾದ ದೇವರನ್ನು ಯೋಚನೆ ಮಾಡ್ತಾ ಇರ್ತಾರೆ ಅಂತ. ಇದು ಸಾಮಾನ್ಯ ಪ್ರೀತಿಸುವವರಲ್ಲಿ ಭಕ್ತನಲ್ಲಿ ಹೀಗಿರುವುದಿಲ್ಲ ಅಂತ ಹೇಳಿಬಿಟ್ರು. ನೋಡಿ, ಅವನು ಇಷ್ಟಪಟ್ಟು ಕಷ್ಟಪಟ್ಟು ದೇವರನ್ನು ತಿಳಿದು ಚರ್ಯೆ ಮಾಡುತ್ತಾನೆ. ಆದರೆ ವಿರೋಧಿಸುವವರು ನೋಡಿ, ಇದು ಸಹಜವೇ. ಮನುಷ್ಯನಿಗೆ ಅವನ ವೈರಿ ಶತ್ರು ಯಾರಿರ್ತಾನೆ ಅವನು ಎಷ್ಟೊಟ್ಟಿಗೂ ಕಾಟ ಕೊಡ್ತಾ ಇರ್ತಾನೆ ತಲೆ ಒಳಗೆ. ಅವನೊಂದು ಸಾಯದೇ ಇರಲಿಕ್ಕೆ ಕರ್ಮ, ಅವನು ಹಾಗಾಗ್ತಾನೆ, ಅವನ ಬಗ್ಗೆ ಹೆಚ್ಚು ಮಾತಾಡ್ತಾನೆ. ಒಳ್ಳೆ ಕೆಲಸ ಮಾಡುವಾಗಲೂ ಆ ಒಳ್ಳೆತನದಿಂದ ಅವನು ಹಾಳಾಗಲಿ ಅಂತ ತಲೆಯಲ್ಲಿ. ಬೇರೆ ಹೊತ್ತಿನಲ್ಲಿಯೂ ಬೇರೆಯವರನ್ನು ನೋಡಿದಾಗಲೂ ಅವನ ನೆನಪು. ನೋಡಿ, ಕಾಡುವ ನಮೂನೆ. ಕಂಸನಿಗೆ 8ನೇ ಗರ್ಭ ಕೊಲ್ಲುತ್ತೆ ಅಂದಾಗ 1ನೇ ಗರ್ಭದಿಂದಲೇ ತಲೆ ನೋವು ಶುರುವಾಗಿದೆ. 1, 2, 3, 4 ಲೆಕ್ಕ ಹಾಕ್ತಾ ಅದು 8 ಕೈತಪ್ಪಿ ಹೋಯ್ದಾಗ ಎಲ್ಲಿ ಹೋಯ್ತಂತೆ ಅಂತ ತಿಳಿದು ಮತ್ತೆ ಅಲ್ಲಿರತಕ್ಕಂಥ ಗೋಕುಲದ ಮಕ್ಕುಗಳನ್ನೆಲ್ಲ ಸಾಯಿಸಲಿಕ್ಕೆ ಒಂದೊಂದೇ ಬಿಡ್ತಾ ಇದ್ದಾನೆ ರಕ್ಕಸರನ್ನು. ಅದು ಮತ್ತೆ 10 ವರ್ಷ ಆಗುವಾಗಲಿ ಕಾಯ್ದ. ನೋಡಿ, ಹೀಗೆ 18 ವರ್ಷದಿಂದ ಅವನು ತನ್ನ ಮೃತ್ಯುವಿನ ಭಯದಿಂದಲೇ ಮೃತ್ಯುವನ್ನು ಆಹ್ವಾನ ಮಾಡಿಕೊಂಡದ್ದು ಅಂತ ಅರ್ಥವ. ಸದ್ಯ ಹೋದ. ಇನ್ನೊಮ್ಮೆ ಈಗ 18 ವರ್ಷ ಆದಾಗ ಒಂದೊಮ್ಮೆ ಕೃಷ್ಣ ಬಾರದಿದ್ರು ಸಾಯ್ತಿದ್ದ, ಹಾರ್ಟ್ ಅಟ್ಯಾಕ್ ಆಗ್ಯವ. ಇಲ್ಲ, ಅದು ಅಷ್ಟು ಜರ್ಜರಿತನಾಗಿದ್ದಾನೆ ಮೆಂಟಲಿ. ಹೀಗೆ ದ್ವೇಷಿಗಳು ಹೆಚ್ಚಾಗಿ ಮೈ ಮರೆತಾರೆ ಅಂತ ನಾರದರು ಹೇಳುತ್ತಾರೆ. ಹಾಗೆ ಭಕ್ತಿಯಲ್ಲಿ ಆಗುವುದಿಲ್ಲ ಅಂತ ಮುಖ ಆ ಸಿದ್ಧಾಂತದ ನೆಲೆಯಲ್ಲಿ. ಅದರಂತೆ ಈ ಕುಂತಿಗೆ ಅವನು ಹೇಳಿದ್ದನ್ನು ಮರೀಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಹೇಳಿಬಿಟ್ಲು. ಯಾವತ್ತು ನೋಡಿದ್ರು ಅದುವೇ ನೆನಪಾಗುದು. ನೋಡಿ, ಬೇಡ ಅಂತ ಹೇಳಿದ್ರು ಅದು ಜಪ ಆಗ್ತಾ ಉಂಟು, ಅದು ನೆನಪಾಗ್ತಾ ಉಂಟು, ಅದು ಕಾಡ್ತಾ ಉಂಟು ತಲೆಯೊಳಗೆ.
ಬೇರೆಯವಳಿಗೇನು ಸಮಸ್ಯೆ ಇಲ್ಲ. ಕೆಲವೊಮ್ಮೆ ದುಃಖವನ್ನು ಬಿಟ್ಟುಕೊಡ್ಲಿಕ್ಕೆ ಬೇರೆ ಯಾವುದೋ ಒಂದು ವಿಷಯವನ್ನು ಅವರ ತಲೆಯಲ್ಲಿ ಹಾಕಿರ್ತಾರೆ. ಅದರ ಮೇಲೆ ಅವನು ವ್ಯಾಪೃತನಾಗಿ ಬಿಟ್ರೆ ಅದು ತನ್ನಷ್ಟಕ್ಕೆ ಮರೆತು ಹೋಗುತ್ತೆ. ಆದ್ದರಿಂದ ಕೆಲವೊಮ್ಮೆ ದೇಶ ಬೇರೆ ಮಾಡುವುದು, ಮತ್ತೆ ಕೆಲವೊಮ್ಮೆ ಬೇರೆ ಯಾರನ್ನಾದ್ರೂ ಕಟ್ಟುವುದು, ಹೀಗೇನೋ ಒಂದು ನಡೀತಾ. ಇವಳು ಹೇಳ್ತಾಳೆ, ನನಗೆ ಅದು ಯಾವತ್ತು ತಲೆಯಲ್ಲಿ ಹಾಗೆ. ಒಂದ್ಸರ್ತಿ ಏನಾಯ್ತು ಅಂದರೆ, ಈ ತಲೆಯಲ್ಲಿ ಯಾವತ್ತು ಇರ್ಲಿಕ್ಕೆ ಹೋಗಿ ಅದರಿಂದ ದೇವರ ಬಗ್ಗೆ ಯಾವತ್ತು ನೆನಪಿಸಿಕೊಳ್ಳಿ, ದೇವರು ಸಿಗ್ತಾನೆ ಹೇಳೋದಾಗಿ. ಇವಳು ತಲೆಯಲ್ಲಿ ಆ ಯೋಚನೆ, ದುರ್ವಾಸರು ಕೊಟ್ಟ ಮಂತ್ರವೇ, ಅದರ ಅನುಪೂರ್ವಿಗಳೇ, ಅದರ ಯೋಚನೆಗಳೇ, ಅದರ ಒಂದು ಸಿದ್ಧಾಂತವೇ, ನೆಲೆಯೇ ತಲೆಯಲ್ಲಿ ತುಂಬಲಿಕ್ಕೆ ಹೋಗಿ ಒಂದ್ಸರ್ತಿ ಅಥ ಹರ್ಮ್ಯ ತಲಸ್ಥಾಹಂ ರವಿ ಮುದ್ಯಂತ ಮೀಕ್ಷತಿ. ನಾನು ಉಪ್ಪರಿಗೆಯ ಫೋರ್ಟಿಗೋದಲ್ಲಿ ಅಲ್ಲಿ ಬಂದಿದ್ದೆ. ಅದು ಹೊರಗೆ ಉಪ್ಪರಿಗೆಯಲ್ಲಿನ ವರಾಂಡ ಸ್ಟೈಲ್ ಅರ್ಧಚಂದ್ರಾಕಾರದಲ್ಲಿ ಇರ್ತದೆ. ಅಲ್ಲಿ ಬಂದು ನಿಂತಿದ್ದೆ. ಆಗ ಸೂರ್ಯ ಮೇಲಕ್ಕೆ ಬರ್ತಾ ಇದ್ದ, ಬೆಳಗಿನ ಹೊತ್ತದು ಆ ಲೆಕ್ಕದಲ್ಲಿ. ಇದರ ವಿಸ್ತಾರ ಚಿಂತನೆಗಳು ಕರ್ಣನ ಜನ್ಮ ವೃತ್ತಾಂತದಲ್ಲಿ ಬಂದಾಗ ಬಂದಿದೆ. ಹಿಂದೆ ಹೋರಾಟದಂಗಳದಲ್ಲಿ ಪಾಂಡವಾದಿಗಳು ಕಲಿತು ನಮ್ಮ ಪ್ರದರ್ಶನಕ್ಕೆ ಬಂದಾಗ, ಕರ್ಣ ಒಳಗೆ ಬಂದಾಗ ಚಿಂತನೆಗಳು ಬಂದಿವೆ ಬಿಡಿ. ಆದ್ರೆ ಈಕೆಯ ಬಾಯಿಯಲ್ಲಿ ಬರುವ ಲೈನ್ ಹೀಗೆ ಹೇಳುತ್ತಾಳೆ. ನಾನಾಗಿ ಇದ್ದೆ ನೋಡ್ತಾ. ನೋಡುವಾಗ ನನಗೆ ಆ ನೆನಪುಗಳು ಕಾಡ್ತಾ ಇವೆ, ಮಂತ್ರಗಳು. ಆದ್ರಿಂದ ಸಂಸ್ಮೃತ್ಯದ ಋಷೇರ್ ವಾಕ್ಯಂ ಸ್ಪೃಹಯಂತಿ ದಿವಾಕರಂ. ನನಗೆ ಋಷಿಯ ವಾಕ್ಯ ಅಲ್ಲಿಗೆ ಬಡಿಲಿಕ್ಕೆ ಹೋಗಿ ನನಗೆ ಸೂರ್ಯ ಬೇಕು ಅಂತ ಕಂಡಿತು. ನೋಡಿ, ಹೆಚ್ಚಿನವರಿಗೆಲ್ಲ ಅಂಗಳಕ್ಕೆ ಹೋದ್ರೆ ಚಂದ್ರ ಬೇಕು ಕಂಡದ್ದುಂಟು, ಇವಳಿಗೆ ಸೂರ್ಯ ಬೇಕು ಅಂತಲೇ ಕಂಡುಬಿಟ್ಟಿದೆ. ನನಗೆ ಕಂಡಿತು. ಸ್ಥಿತಾಹಂ ಬಾಲಭಾವೇನ ತತ್ರ ದೋಷಂ ಅಬುಧ್ಯತಿ. ನಾನು ಮಗುವಿನಾಗೆ, ಅವಳಿಗೆ ವರ್ಷ ಆಗಿದೆ, 12, 13, 15 ಒಳಗೆ, ಅದಕ್ಕಿಂತ ಜಾಸ್ತಿ ಏನಲ್ಲ. ಟೀನೇಜ್ ಸ್ಟಾರ್ಟ್ ಆಗಿರ್ಬೋದು ಮ್ಯಾಕ್ಸಿಮಮ್ ಅಲ್ಲಿ, ಮತ್ತೇನಿಲ್ಲ. ಅದನ್ನ ಅವಳು ಪ್ರಬುದ್ಧಳು ಎನ್ನುವುದರಲ್ಲಿ ತಪ್ಪಿಲ್ಲ. ಮುಂದೆ ಅವಳ ವಾಕ್ಯದಲ್ಲಿ ನಾವು ಅದನ್ನು ನೋಡ್ಲಿಕ್ಕೆ ಬರ್ತದೆ. ಆದ್ರೆ ಇನ್ನು ಬಾಲಭಾವ ಅಂತ ಹೇಳ್ತಾಳೆ. ಕೈಶೋರ ಎನ್ನುವುದು, ಬಾಲ ಎನ್ನುವುದು 12ಕ್ಕೆ ಮೀಸಲು. 12 ನಂತರದಲ್ಲಿ ಅಲ್ಲ, ನಿಜವಾಗಿ ಯುವತಿ ಅಂತ ಕರಿಬೇಕು. ಆದ್ರೆ ಇಲ್ಲಿ ಇವಳು ಯುವತಿ ಆಗಿಲ್ಲ ಅಂತ ಆಗಿದ್ದಾಳೆ, ಆದ್ರೆ ಆಗ್ಲಿಲ್ಲ ಅನ್ನೋ ಒಂದು ನೆಲೆಯಲ್ಲಿ ನಾನಿದ್ದೆ. ನನಗೇನು ಗೊತ್ತಿಲ್ಲ. ಕೆಲವರಿಗೆ ದೇಹ 10-20 ವರ್ಷಗಳಾದರೂ ಅವರ ಮನಸ್ಸು ಇನ್ನೂ ಬಾಲಿಷ್ಯವಾಗಿ ಇರುತ್ತೆ, ಮುಗ್ಧವಾಗಿ ಇರುತ್ತೆ, ಮಕ್ಕಳಂತೆ ಇರುತ್ತೆ. ಅದು ವರ್ಷದ ಮೇಲೆ ಡಿಪೆಂಡ್ಸ್ ಅಲ್ಲ. ಕೆಲವೊಮ್ಮೆ 40-50 ಆದವರು ಮಕ್ಕಳ ಆಟಿಕೆಯಲ್ಲೇ ಇರ್ತಾರೆ. ಕೆಲವು 10-12 ಆದವರು ಭಾರಿ ಗೌರವದಲ್ಲಿ, ಮೀಸೆ ಬಾರದಿದ್ರು ನಡೆಯುವ ನಮೂನೆ, ದೇಹ ಬೆಳೆಯದಿದ್ರು ನಾಚುವ ಬಗೆ, ಇವೆಲ್ಲ ನೋಡಿಕೊಂಡಾಗ ಅವರಿಗೆ ವರ್ಷ ಆಗಿದೆಯೋ ಅಂತ ತಿಳ್ಕೊಳ್ಬೇಕು. ವರ್ಷ ಆಗದೆಯೋ ಮಾಡುವ ಕೆಲವೆಲ್ಲ ಟ್ರೆಂಡ್ಸ್ಗಳು ಇದು ಇರ್ತದೆ, ಅದು ಇರ್ತದೆ ಬಿಡಿ. ಹಾಗೆ ಇವಳು ಹೇಳ್ತಾಳೆ, ನನಗೆ ಇನ್ನು ಮಕ್ಕಳ ಆಟಿಗಿದ್ದಾಗೆ ಆ ಮಂತ್ರ ಕಂಡಿತು, ಹಾಗಾಗಿ ಸೂರ್ಯ ಬೇಕು ಅಂತ ಕಂಡಿತು. ನನಗೇನು ಹೆಚ್ಚು ಕಮ್ಮಿ ಆಗತ್ತೆ, ಅದರ ತಪ್ಪೇನಿರುತ್ತೆ, ಅದರ ಬಗ್ಗೆ ಯೋಚನೆ ನಾನೇನು ಮಾಡಿಲ್ಲ. ಹಾಗೆ ಬಾ ಸೂರ್ಯ ಅಂತ ಯೋಚನೆ ಬಂತು ನನಗೆ. ಅದು ದೇವ ಸಹಸ್ರಾಂಶು ಮತ್ ಸಮೀಪಂ ಆಗತಃ ಭವತ್. ಏನು ದೇವರು ಬಂದೇ ಬಿಟ್ಟಲ್ಲ, ಮತ್ ಸಮೀಪಗತೋ ಭವತ್. ಸಹಸ್ರಾಂಶು 1000 ಕಿರಣ, ಭಾರಿ ವಿಶೇಷ ಅಲ್ಲ ಲೆಕ್ಕ. ಅದೆಲ್ಲ ಅಲ್ಲರಿ, 1000 ಏನು ಲೆಕ್ಕ ಮಾಡ್ಲಿಕ್ಕೆ ಬರುತ್ತೆ. ಒಂದು ಕಮ್ಮಿ ಇರ್ಬೋದು, ಆಯ್ತು, ಒಂದು ಹೆಚ್ಚು ಇರ್ಬೋದು, ಆಯ್ತು. ಅಂದ್ರೆ 1000 ಏನು, 1000 ಅಲ್ವಾ, ಲಕ್ಷಗಟ್ಟಲೆ ಇಲ್ವಾ? ಕಿರಣಗಳ ಕತೆ ಹೇಗೆ ಹೇಳುವ? ಒಂದು ಉರಿಯುತ್ತಿರುವ ಬೆಂಕಿಗೆ ಪ್ರಚಂಡವಾದ ಸುತ್ತಮುತ್ತಲು ಕಿರಣಗಳು ಗಾಳಿಯ ಒತ್ತಡದಲ್ಲಿ ಏನು ಏರ್ಪಡ್ತಾವೆ, ಅದು ಎಷ್ಟೊಂದು ಹೇಗೆ ಹೇಳುವ? ಅಲ್ವಾ ಅಂದ್ರೆ ಅಲ್ಲ. ಯಾಕೆಂದ್ರೆ ಇವನು ಸಹಸ್ರಾಂಶವೇ, 1000 ಕಿರಣವೇ, ಕಮ್ಮಿ ಒಂದು ಹೆಚ್ಚೊಂದು ಹಾಗಲ್ಲ. ಆ ಲೆಕ್ಕಾಚಾರದ, ಬೆಂಕಿಯ ಕಿಡಿಗಳ ಲೆಕ್ಕಾಚಾರದ ಕಿರಣಗಳೆಲ್ಲ ಇದೆ. ಮತ್ತೆ ಅವನ ಪ್ರಖ್ಯಾತವಾದ 1000 ಕಿರಣಗಳು ಇವೆ. ಅದು ಕೆಲಸ ಮಾಡ್ತದೆ, 300, 400ರಲ್ಲಿ ಕೆಲಸ ಮಾಡ್ತದೆ. ಅದು ಮಳೆ, ಚಳಿ, ಬಿಸಿಲನ್ನು ಉಲ್ಲೇಖ ಮಾಡಲಿಕ್ಕೆ. ಈ ವಿಷಯಗಳು ಹೆಚ್ಚಿನವರಿಗೆ ಗೊತ್ತಿಲ್ಲ. ಯಾಕೆಂದ್ರೆ 1000 ಜಪ ಮಾಡೋದು ಯಾಕೆ? ಸಹಸ್ರ ಪರಮಾಂ ದೇವೀಂ ಶತಮಧ್ಯಾಂ ದಶಾವರಂ. ಸವಿತೃಮಂಡಲ ಮಧ್ಯವರ್ತಿಯಾದ ನಾರಾಯಣನ ಚಿಂತನೆಯಲ್ಲಿ ಸೂರ್ಯ ಮಂಡಲ
1000 ಕಿರಣಗಳ ಸೂರ್ಯಮಂಡಲ, ಸೂರ್ಯನೇ, ಅದರ ನಡುವೆ ನಾರಾಯಣ. ಇದು 1000 ಯಾಕೆ ಚಿಂತನೆ ಮಾಡಿದ್ರೆ ಉತ್ತಮ, 100 ಮಾಡಿದ್ರೆ ಮಧ್ಯಮ, 10 ಮಾಡಿದ್ರೆ ಅಧಮ? ಯಾಕೆ 1000ಕ್ಕಿಂತ ಹೆಚ್ಚು ಮಾಡಬಾರದು? ಯಾಕೆ? ಅಥವಾ 1000ಕ್ಕಿಂತ ಹೆಚ್ಚು ಮಾಡಿದರೆ ಏನು? ಅದು 1000ಕ್ಕೆ ಏನು ನೀವು ಗಡು ಇಟ್ರಿ? 3 ಹೊತ್ತಿನಲ್ಲಿ ಯಾರು ಬರೀಲಿಕ್ಕೆ ಹೆಚ್ಚು ಹೋಗಲಿಲ್ಲ. ಸ್ವಲ್ಪ ಮಟ್ಟಿಗೆ ಹೇಳುತ್ತಾರೆ 1000 ರೂಪಗಳ ಅನುಸಂಧಾನಕ್ಕಾಗ್ತದೆ, ನಮ್ಮ ದೇಹದಲ್ಲಿ 1000 ರೂಪಗಳಿಗೆ ಅವಕಾಶ ಇದೆ ಬೃಹತಿಶಾಸ್ತ್ರದ ನೆಲೆಯಲ್ಲಿ, ಎಲ್ಲ ಸರಿ. ಸೂರ್ಯಮಂಡಲದಲ್ಲಿ ಏನು ವಿಶೇಷ? ನಾವು ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣ ಚಿಂತನೆಯಲ್ಲಿ ಮಾಡ್ತಾ ಇದ್ದೇವೆ. ಆದ್ರಿಂದ ಅಲ್ಲಿನ ಸಂಗತಿಯ ಸಂಬಂಧವನ್ನು ಹೇಳಬೇಕು. ನಮ್ಮ ದೇಹದ ಸಂಬಂಧವನ್ನು ನಾವು ಚಾಂಟ್ ಮಾಡೋರು ನಾವಾದ್ರಿಂದ ನಮ್ಮ ದೇಹದ ಸಂಬಂಧ ಆಯಿತು, ಮಂಡಲದ ಸಂಬಂಧವನ್ನು ಹೇಳಬೇಕಲ್ಲ. ಆದರೆ ಇದನ್ನು ನಾನು ಹುಡುಗುತ್ತಾ ನನಗೊಂದು ಹುಚ್ಚು, ಜಪವನ್ನು ಸರಿಯಾಗಿ ತಿಳಿದು ಮಾಡುವ ಅಂತ. ತಿಳಿಯುವುದಾದ್ರೂ ಒಂಚೂರಾದ್ರೂ ಸರಿಯಾಗಿ ತಿಳ್ಕೊಳ್ಳಬೇಕು ಅಂತ. ಹಿಂದಿನ ಯಾವ ಹೊತ್ತಗೆಗಳು ಮಾತಾಡ್ತಾ ಇರಲಿಲ್ಲ ಅಷ್ಟೆಲ್ಲ ಮಾಹಿತಿಗಳನ್ನು. ಪದ್ಧತಿಗಳ ಬಗ್ಗೆ ಹೆಚ್ಚು ಕೆಲವು ಒತ್ತು ಕೊಟ್ಟದ್ದುಂಟು. ಅದಕ್ಕಿಂತಲೂ ಜಾಸ್ತಿ ಬೇಕಾದ ನಮಗೆ ಮಾಹಿತಿ. ಇದನ್ನು ಹುಡುಗುತ್ತಾ ನಾನು ಮತ್ತೆ ಸಂಧ್ಯಾ ಸಮೀಕ್ಷೆಯಲ್ಲಿ ಇದಕ್ಕೆ ಉತ್ತರ ಕೊಟ್ಟಿದ್ದೇನೆ. ನೀವು ಅಲ್ಲೇ ನೋಡಿ, ನಾನೊಂದು ಕ್ಲೂ ಕೊಟ್ಟೇ ಇಲ್ಲ ಇಲ್ಲಿ 1000 ಕಿರಣಗಳು ಏನು ಮಾಡುತ್ತಾವೆ ಅಂತ. ಹಾಗಾಗಿ ಪ್ರಕೃತಿಯ 12 ತಿಂಗಳ ಈ ಒಂದು ಬಗೆಯಲ್ಲಿ ಸೂರ್ಯನ ಪಾತ್ರ ಹೆಚ್ಚಿದೆ. ಅದರಿಂದ 3 ಕಾಲ ಹೇಳುದು ನಾವು: ಮಳೆಗಾಲ, ಚಳಿಗಾಲ, ಸೆಕೆಗಾಲ. ಯಾಕೆ ಅಂದರೆ ಈ 3 ವಿಭಾಗದಲ್ಲಿ ಅವನ 1000 ಕಿರಣಗಳು ಕೂತಿವೆ, ಅದು ಕೆಲಸ ಮಾಡುತ್ತವೆ. ಮಳೆ ಬರುವುದು ಸೂರ್ಯನಿಂದಲೇ, ಬಿಸಿ ಆಗುವುದು ಸೂರ್ಯನಿಂದಲೇ, ಚಳಿ ಆಗುವುದು ಸೂರ್ಯನಿಂದಲೇ. ಆದ್ರಿಂದಲೇ 4 ರಾಶಿಗೊಮ್ಮೆ ಫುಲ್ ಸ್ಟಾಪ್, ವಿದಾಯ, ಎಂಡ್. ಒಟ್ಟು 27 ನಕ್ಷತ್ರಗಳು 4 ಪಾದಗಳಂತೆ 108 ಆಗ್ತಾವೆ. ಅದನ್ನು 12ರಿಂದ ಭಾಗಿಸಿದರೆ 9 ನಕ್ಷತ್ರಕ್ಕೊಮ್ಮೆ ನಿಂತು ಬಿಡುತ್ತದೆ ಕ್ರಮಹಾರಿ. ಅವುಗಳು ಮುಗಿಯುವುದೆಲ್ಲಿ ಕೇಳಿದರೆ 3 ಸರ್ತಿ ಮುಗಿತದೆ. 27 ಲಕ್ಷದಲ್ಲಿ 9 3 27, 3 9 ಇವೆ. 1 9 ಆಶ್ಲೇಷ, ಅಲ್ಲಿಗೆ ಮುಗಿತದೆ. ಇನ್ನೊಂದು 9 ಜ್ಯೇಷ್ಠ, ಅಲ್ಲಿಗೆ ಮುಗಿತದೆ. ಇನ್ನೊಂದು 9 ರೇವತಿ, ಅಲ್ಲಿ ಮುಗಿತದೆ. ಹೀಗೆ 27 ನಕ್ಷತ್ರಗಳು 9 4 36 ಅಂತ ಅದರದ್ದು ನಕ್ಷತ್ರಗಳ ಪಾದಗಳು, ಒಂದೊಂದರಲ್ಲಿ 9 ಪಾದಗಳಿದ್ದಾಗೆ ಅಲ್ಲಿಗೆ 4 ರಾಶಿಯಲ್ಲಿ ಅದರಿಂದ ಆಶ್ಲೇಷ, ಕರ್ಕಟ ಅಂತ ಆಯಿತು. ಆನಂತರ ವೃಶ್ಚಿಕ ಅಂತ, ಮತ್ತೆ ಮೀನ ಅಂತ. ಇದು 3 ಸಹ ನೀರಿನ ಜಾಗ ನೋಡಿ. ಮೇಷ ಅದು ಸಾಮಾನ್ಯವಾದಂತಹ ಆಡು ಸಂಚರಿಸುವ ಪ್ರದೇಶ. ವೃಷಭ ಅದು ಹಾಗೆ, ಊರು ಹೆಚ್ಚು, ಆಡಾದ್ರೆ ಸ್ವಲ್ಪ ಕಾಡು ಮೇಡು ಜಾಸ್ತಿ, ಗುಡ್ಡ. ದನ ಹಳ್ಳಿ ಊರು ಗ್ರಾಮಗಳನ್ನು ತಿರುಗುವುದು ಜಾಸ್ತಿ ವೃಷಭ. ಮಿಥುನ ಅದು ಮನುಷ್ಯರೇ ಇರುವುದು, ಇನ್ನಷ್ಟು ಜಾಸ್ತಿ ಈ ಹತ್ತಿರ ಬಂದವು. ಇನ್ನು ಊರಿನಲ್ಲಿಯೂ ಪೇಟೆ ಪಟ್ಟಣ ಬರಲಿಕ್ಕೆ ಶುರುವಾಯಿತು. ಕರ್ಕಾಟಕ ಅದು ನೋಡಿ, ಏಡಿ ಅದು ಇರುವುದು ನೀರಿನ ಪಕ್ಕದಲ್ಲಿ, ಅದರಿಂದ ಮತ್ತೆ ನೀರಿನ ಸನಿಹಕ್ಕೆ ಹೋಯಿತು. ಸಿಂಹ ಅದು ದಟ್ಟ ಕಾಡಿಗೆ ಬಂತು. ಕನ್ಯಾ ಅದು ಒಂದು ಊರಿನಲ್ಲಿಯೂ ಬರಬಹುದು. ತುಲ ಅದು ತಕ್ಕಡಿ, ಅದು ನ್ಯಾಯಾಲಯ ಅಲ್ಲ. ಹೆಚ್ಚಿನವರಿಗೆಲ್ಲ ತಕ್ಕಡಿ ಅಂದ ತಕ್ಷಣ ಕಣಪಟ್ಟಿ ಕಟ್ಟಿದ ನೆನಪಾಗುವುದು. ಇದು ವಾಣಿಜ್ಯ ವ್ಯವಹಾರ, ಇದು ಅಂಗಡಿ ಮುಟ್ಟೆ. ಮುಖ್ಯವಾಗಿ ದೊಡ್ಡ ದೊಡ್ಡ ಬಿಸಿನೆಸ್ ಸೆಂಟರ್ಸ್ಗಳು ತುಲ. ವೃಶ್ಚಿಕ ಮತ್ತೆ ನೋಡಿ, ಕೆಸರು ಗಲೀಜಿ ಪ್ರದೇಶಕ್ಕೆ ಬಂತು, ಕಸ ರಾಶಿ ಎಲ್ಲ ಇದ್ದ ಇಲ್ಲಿ ವೃಶ್ಚಿಕ. ಧನುಸ್ಸು ಅದು ಮತ್ತೆ ಹೋರಾಟದಂಗಳ, ಬ್ಯಾಟಲ್ ಫೀಲ್ಡ್ಸ್ ಆಯಿತು, ಯುದ್ಧರಂಗ. ಮಕರ ನೀರಿನ ಪಕ್ಕ ಇರ್ತದೆ, ಆದರೆ ನೀರಿಗಿಂತ ಹೆಚ್ಚು ದಡದಲ್ಲಿ ಹೆಚ್ಚಿರ್ತದೆ ಮೊಸಳೆ. ಕುಂಭ ಅದು ಖಾಲಿ ಕುಂಭ, ನಿಜವಾಗಿ ಮನುಷ್ಯನ ಕೈಯಲ್ಲೇ ಉಂಟದು. ಧನುಸ್ಸು ಬಿಲ್ಲು ಬಾಣ, ಅದರಲ್ಲಿ ಗಮ್ಮತ್ಗೆ ಹೇಳಿದ್ರೆ ಅದು ನರಮೃಗ, ಅದರಲ್ಲಿ ಒಂದು ವಿಶೇಷ. ಇನ್ನು ಮೀನು ಅದು ನೀರೇ. ಕುಂಭಾದ್ರೂ ಖಾಲಿ ನೀರು, ಒಂದು ಖಾಲಿ ಕೊಡಪಾನ, ಅದು ನೀರಿನಲ್ಲಿ ಏನು ಮುಳುಗ್ತಾ ಇಲ್ಲ. ಕೆಲವರು ಚಿತ್ರ ಹಾಕ್ತಾರೆ ಹಾಗೆ, ಕುಂಭವನ್ನು ಹಿಡಿದು ಮುಳುಗಿಸುವ ಚಿತ್ರ ಮಾಡ್ತಾರೆ ನೀರಲ್ಲಿ. ಅದು ಅರ್ಧ ಉಂಟು ಅರ್ಧ ಇಲ್ಲ ಅಂತ, ಅದೆಲ್ಲ ಅಲ್ಲೇ ಇಲ್ಲ. ರಿಕ್ತ ಕುಂಭ ಅಂತಲೇ ಕರೆದಿದ್ದಾರೆ, ಖಾಲಿ ಕೊಡಪಾನ. ಯಾಕೆಂದ್ರೆ ಆ ಕೊಡಪಾನ ಆಚೆ ಈಚೆ 2 ಕಡೆ ಮುಳುಗಿಸ್ಲಿಕ್ಕೆ ಬರ್ತದೆ. ಈಚೆ ಮಕರ ಉಂಟು, ಅತ್ತ ಮೀನು ಉಂಟು. ಮಕರದಲ್ಲಿ ಲಾಯ್ಕ್ ನೀರಿಲ್ಲದೆ ಇರಬಹುದು, ಆದ್ರೆ ಮುಳುಗಿಸ್ಲಿಕ್ಕೆ ಕಷ್ಟ. ಯಾಕೆಂದ್ರೆ ಮಕರ ಉಂಟಲ್ಲಿ, ಮೊಸಳೆ ಇರ್ತದೆ, ಹಿಡಿಬಹುದು. ಅತ್ತ ಮೀನು ಇರುವುದರಿಂದ ತಿಳಿಯಾದ ನೀರು ಸಿಗತ್ತೆ. ಮುಂದೋದ್ರೆ ಚಂದ, ಹಿಂದೆ ಬರೋದಕ್ಕಿಂತ. ಆ ಕೊನೆಯ 3 ಸಹ ನೀರಿನದ್ದೇ, ಆದ್ರೆ ಮೀನು ನೀರೇ. ಮತ್ತೆ 2 ಕಡೆ ನೀರಿರಬೇಕು. ರಿಕ್ತ ಕುಂಭ ಆದ್ರೆ ನೀರಿಲ್ಲದ ತಾಣ ಆಗ್ತದೆ.
ಕೆಸರಿದ್ದ ಜಾಗದಲ್ಲಿ ಮೊಸಳೆಗೆ ಇರ್ಲಿಕ್ಕೆ ಬರ್ತದೆ. ಅದು ಮೊಸಳೆ ದಡದಲ್ಲಿ ಇರ್ತದೆ, ನೀರು ಬೇಕಾಗಿಲ್ಲ. ಹಾಗಾಗಿ 3 ಜಲಚರ ಜಾಗಗಳು ಅಲ್ಲಿಗೆ ನಿಲ್ತದೆ. 3 ಕಾಲಕ್ಕೆ ಅನುಗುಣ ಆಗ್ತದೆ, ಮಳೆ, ಬಿಸಿಲು ಮತ್ತೆ ಚಳಿಗೆ. ಹೀಗೆ 1000 ಕಿರಣಗಳ ಸೂರ್ಯ ಅನ್ನುವುದೊಂದು ಜಪಕ್ಕೆ ಬಹಳ ವಿಚಿತ್ರವಾದದ್ದು. ಅದೆಲ್ಲ ನಾನು ಅನೇಕ ಚಿಂತನೆಗಳನ್ನು ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ. ಓದುಗ ನೋಡುಗನಾಗಬಹುದು, ಅಂದ್ರೆ ಸೂರ್ಯನನ್ನು ಕಾಣಬಹುದು ಅಂತ. ಓದದೆ ಕಾಣುವುದೇ, ಗೊತ್ತಿಲ್ಲದೆ ಗೊತ್ತಾಗುವುದೇ ಅಲ್ವ, ದೇವ ವಿದ್ಯಾಕರೋತಿ ಅಂತಲ್ವ. ಹೀಗೆ ಸಹಸ್ರಾಂಶ ನನಗೆ ಕಂಡ ಅಂತಾಳೆ. ಎಂತ ಅನುಭವ ನೋಡಿ ಅವಳಿಗೆ. ಬೆಳಗ್ಗೆ ನಾನು ಕಂಡೆ, ಬಂದೇ ಬಿಟ್ಟ. ಬೆಳಕಿನ ಉಂಡೆ, 1000 ಕಿರಣದವ ನನ್ ಬಗ್ಗಕ್ಕೆ ಬಂದುಬಿಟ್ಟ ಅಂತಾಳೆ. ಅವಳು ಮೇಲಿದ್ದಾಳೆ, ಉಪ್ಪರಿಗೆಯಲ್ಲಿ, ಚಂದ್ರಪ್ರಾಸಾದದಲ್ಲಿ, ಫೋರ್ಟಿಗೋದಲ್ಲಿದ್ದಾಳೆ. ಬಂದುಬಿಟ್ಟ ಅಂದ್ರೆ ಒಳ್ಳೆ ಕಥೆ ಆಯ್ತಲ್ಲ ಮಾರ್ರೆ. ಎಂತ ಲೋಕದಲ್ಲಿ ಸೂರ್ಯನ ಕಥೆ, ಇಲ್ಲಿ ಬಂದುಬಿಟ್ಟ ಅವನು ಸೀದಾ ಹಿಡ್ಕೊಂಬಂದ್ರೆ ಉಳಿದವರಿಗೆಲ್ಲ ಏನಿಲ್ಲ ಆಗ್ತಾರಲ್ಲ. ಅದಕ್ಕೆ ಹೇಳಿದ ಅದು ಸಹಸ್ರಾಂಶದಿದ್ದೀರಿ, 1000 ಕಿರಣ ಎಲ್ಲ ಮುದ್ದೆ ಮಾಡಿಕೊಂಡು ಉಂಡೆ ಈಚೆ ಬಂದು ಬಿಟ್ರೆ ಲೋಕದಲ್ಲಿ ಮತ್ತೆ. ಹಾಗೆ ಇವಳು ಹೇಳ್ತಾಳೆ, ದ್ವಿಧಾ ಕೃತ್ವಾತ್ಮನೋ ದೇಹಂ ಭೂಮೌಚ ಗಗನೇ ಪಿಶಾ ಅಂತಾಳೆ. ಅವಾಗ 2 ಬಂದ ಅಂತಾಳೆ. ನಾನು ಆಕಾಶ ನೋಡ್ತಾ ಇದ್ದೇನೆ, ಸೂರ್ಯನಲ್ಲಿ ಅವಲ್ಲೇ ಇದ್ದಾನೆ, ನನ್ನೆದುರು ಇಲ್ಲೇ ಬಂದುಬಿಟ್ಟ. ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ನೆಲಕ್ಕೂ ಬಂದಿದ್ದಾನೆ, ಆಕಾಶದಲ್ಲಿ ಒಬ್ಬ ಇದ್ದಾನೆ. ನನಗೆ ಇವನನ್ನು ನೋಡ್ಲಿಕ್ಕೆ ಬರ್ತದೆ. ಮೇಲೆ ಬರ್ತಾ ಇರುವ ಸೂರ್ಯ ಆಕಾಶದಲ್ಲಿ ಇರುವುದು, ಇಲ್ಲಿ ಇದ್ದುಬಿಟ್ಟ. ಬಂದವನೇ ನನಗೆ ಮಾತಾಡಿದ, ಹೇಳಿದ. ಏನು ಅಂತ ಹೇಳಿದ? ಇದಕ್ಕೆ ಕೋಟ್ ಮಾಡ್ತಾಳೆ. ಮಾಮುಮಾಚ ಸ ಮಾಮುಮಾಚ ವೇಪಂತಿ. ನನಗೆ ಒಮ್ಮೆಲೆ ನಡುಕ ಉಂಟಾಯಿತು. ಉಪ್ಪರಿಗೆ ಯಾರೋ ಒಬ್ಬ ಬಂದೇ ಬಿಟ್ಟಲ್ಲ ಸೀದಾ ಸೂರ್ಯ. ನಾನು ನಡುಗ್ಲಿಕ್ಕೆ ಶುರು ಮಾಡಿದ್ದೇನೆ. ನಡುಗುತ್ತಿರೋ ನನ್ನಲ್ಲಿ ಹೇಳಿದವ ವರಂ ಮತ್ತೋ ವರ್ಣೇಶ್ವ. ನೋಡಿ, ಸಂಸ್ಕೃತದಲ್ಲಿ ಮಾತಾಡಿದ್ರು ಗೊತ್ತಾಯ್ತು. ಇವಳು ಕೋಟ್ ಮಾಡ್ತಾಳೆ, ಏನ್ ಹೇಳಿದ ಅಂತ. ವರಂ ಮತ್ತೋ ವರ್ಣೇಶ್ವ. ಹ ಹ ಅಂತಾಳೆ. ಹ ಅಂದ್ರೆ ನನ್ನಿಂದ ನನ್ನಿಂದ ವರವನ್ನು ವೃಣೇಶ್ವ ಕೇಳಿಕೋ, ನನ್ನಿಂದ ವರ ಕೇಳು ಅಂತ ಹೇಳಿಯೇ ಬಿಟ್ಟ. ಅನ್ಎಕ್ಸ್ಪೆಕ್ಟೆಡ್. ಇವಳಿಗೆ ಎದುರು ಬಂದವನು ನನ್ನ ಹತ್ರ, ನಾನು ನಡಗ್ತಾ ಇದ್ದೇನೆ, ನನ್ನ ಹತ್ರ ಹೇಳಿಬಿಟ್ಟ ವರ ಕೇಳು ಅಂತ ಹೇಳಿದ. ನಾನು ಏನು ಹೇಳಿದೆ ಅಂದ್ರೆ ಗಮ್ಯತಾಮ್ ಅಂದೆ, ಹೋಗಪ್ಪ ಅಂತ ಹೇಳಿದೆ. ಆಯ್ತಾ? ಇಲ್ಲ, ಇವಳು ಕೋಟ್ ಮಾಡ್ತಾಳೆ, ಗಮ್ಯತಾಮಿತಿ ತಂಚಾಹಂ ಪ್ರಣಮ್ಯ ಶಿರಸಾವರಂ. ನಾನು ಹೋಗಯ್ಯ ಅಂತ ಹೇಳಿ ತಲೆ ಬಗ್ಗಿಸಿ ನಮಸ್ಕಾರ ಮಾಡೋ ಪದ್ಧತಿ ಗೊತ್ತಿತ್ತು ಅಂತ ಆಯ್ತು ಅವಳಿ. ನೋಡಿ, ಎಳವೆಯಲ್ಲಿ ಕಲಿತಾರೆ ಮಕ್ಕಳು ತಂದೆ ತಾಯಿಗಳನ್ನು ನೋಡಿ ಹೇಳಿಕೊಟ್ಟದ್ದನ್ನು, ಶಾಸ್ತ್ರವನ್ನು, ಗುರುಗಳು, ಪುರೋಹಿತರು, ಒಳ್ಳೆ ವ್ಯಕ್ತಿಗಳು ಒಂದ್ಸರ್ತಿ ಹೇಳಿದ್ರೆ ಆಯ್ತು, ಹಾಗೆ ಮಾಡ್ತಾರೆ. ಒಂದಿನ ಅರಮನೆಯಲ್ಲಿ ಕಾರ್ಯಕ್ರಮ ಆಗಿಬಿಟ್ರೆ ರಾಜನಾದವ, ರಾಣಿಯಾದವಳು ಪುರೋಹಿತರಿಗೆ, ಆಚಾರ್ಯರಿಗೆ, ದೇವರಿಗೆ ಎಲ್ಲ ಕುಲದೇವತಾಭ್ಯೋ ನಮಃ ಅಂತೆಲ್ಲ ಹೇಳಿಕೊಂಡು ಕೈ ಮುಗಿದು ತಲೆ ಬಗ್ಗಿಸಿ ಕಾಲಿ ಹಿಡಿದು ನಮಸ್ಕಾರ ಮಾಡಿಕೊಂಡ್ರೆ ಮಕ್ಕಳು ಸಹ ಹಾಗೆ ಮಾಡ್ತಾರೆ. ಹತ್ತಿರದಲ್ಲಿದ್ದವರು ಮೊದಲಿಗೆ ಕೇಳಿಕೊಳ್ತಾರೆ ಕೆಲವೊಮ್ಮೆ, ನಾನು ನಮಸ್ಕಾರ ಮಾಡ್ಲಿಯಾ ಹೇಳಿ. ಆಯ್ತು ಅಂತ ಅಪ್ಪ ಹೇಳಿದ್ದಂದ್ರ ಮತ್ತೆ ಯಾವಾಗಲೂ ರುಟೀನರ್. ಎಲ್ಲಿ ತಂದೆ ನಮಸ್ಕಾರ ಮಾಡ್ತಾರೆ, ಎಲ್ಲಿ ತಾಯಿ ನಮಸ್ಕಾರ ಮಾಡ್ತಾಳೆ, ಮಕ್ಕಳು ಸಹ ಸಾಲಲ್ಲಿ ಶಿಸ್ತಲ್ಲಿ. ಅದು ಆಟ ಅಲ್ಲ, ಅವರಿಗೆ ಗೊತ್ತವರಿಗೆ ಅದ್ರ ಗಾಂಭೀರ್ಯತೆ ಏನು, ವೈಶಿಷ್ಟ್ಯ ಏನು, ಎತ್ತರ ಏನು ಎಲ್ಲ ಗೊತ್ತಿದೆ. ಯಾಕೆಂದ್ರೆ ಎಷ್ಟು ತಂದೆ ತಾಯಿಗಳು ಅವರಿಗೆ ನಮಿಸಿದಾಗ ಎಂತಹ ಭಾವಪೂರ್ಣರಾಗಿರ್ತಾರೆ. ಎಲ್ಲ ರೀಡಿಂಗ್ಸ್ ಬಹಳ ಚೆನ್ನಾಗಿ ಬರುತ್ತೆ ಅವರಿಗೆ, ನಮಗಿಂತ ಜಾಸ್ತಿ ಅದನ್ನು ಓದಿಕೊಡ್ತಾರೆ ಅವರು. ಯಾಕೆಂದ್ರೆ ಅವರಿಗೆ ಕೃತ್ರಿಮದ ಕತೆ ಗೊತ್ತಿಲ್ಲ, ನಾಟಕ ಗೊತ್ತಿಲ್ಲ, ಸಹಜ. ಹಾಗೆ ಬಹಳ ಚಂದವಾಗಿ ಈಕೆ ಬಂದ ಸೂರ್ಯನಿಗೆ ತಲೆ ಬಗ್ಗಿಸಿದ್ದಾಳೆ. ತಲೆ ಬಗ್ಗಿಸಿ ಗಮ್ಯತಾ ಹೋಗಯ್ಯ ಕೇಳಿದ್ದ. ಸಮಾಮುವಾಚ ದಿಗ್ಮಾಂಶು. ಅವನು ನನಗೆ ಮತ್ತೆ ಹೇಳ್ತಾ ಇದ್ದಾನೆ, ಈಗ ಸಹಸ್ರಾಂಶವಾಗಿ ದಿಗ್ಮಾಂಶವಾಗಿದ್ದಾನೆ. ಈಗ ಅವನ ಕಿರಣ ಚೂರು ಸ್ವಲ್ಪ ಜೋರಾಗಿದೆ, ಸ್ವಲ್ಪ ಹೊತ್ತಾಗಿದೆ ಅಲ್ಲ, ಬಂದು ಬಿಸಿ ಆಗ್ತಾ ಉಂಟು. ಆ ಬಿಸಿ ಮನುಷ್ಯ ನನಗೆ ಚೂರು ಮಾತಾಡಿದ. ನಂತರ ಹೇಳಿದ, ಏನ್ ಹೇಳಿದ? ವೃತಾಹ್ವಾನಂ ನಮೇ ಕ್ಷಮಂ. ವೃತ ಆಹ್ವಾನಂ ನಮೇ ಕ್ಷಮಂ. ನನ್ನನ್ನು ಸುಮ್ಮನೆ ಕರೆಯುವುದಕ್ಕೆ ಇಲ್ಲ ಅಂತ ಹೇಳಿದ. ಮತ್ತೆಂತ ಪಚೀತಿ ಆಯ್ತಲ್ಲ. ಈಗ ಸುಮ್ಮನೆ ಕರೆದಕ್ಕೆ ಹೇಳಲಿಕ್ಕಿಲ್ಲ ಅಂದ್ರೆ ಹೋಗೇ ಹೇಳಿದ್ರೆ ದಕ್ಷ್ಯಾಮಿತ್ವಾಂ. ನೋಡಿ, ಬಿಸಿ ಯಾಕೆ ಬಂದ, ಈಗ ಬಿಸಿ ಆದದ್ದು ಯಾಕೆ ಹೇಳಿದ್ರೆ ಅವನ ಮಾತು ಸ್ವಲ್ಪ ಬಿಸಿ ಉಂಟಿದೆ. ಅವ ಹೇಳ್ತಾನೆ, ಸುಟ್ಟು ಬಿಡ್ತೇನೆ ಅಂದ.
ದಕ್ಷ್ಯಾಮಿತ್ವಾಂಚ ವಿಪ್ರಂಚ ಏನು ದತ್ತಃ ವರಸ್ತವ. ನಾನು ನಿನಗೂ ಬಿಸಿ ಮುಟ್ಟಿಸ್ತೇನೆ, ನಿನಗೆ ವರ ಕೊಟ್ಟ ಆ ಋಷಿಗೂ ಸಹ ನಾನು ಬಿಸಿ ಮಾಡ್ತೇನೆ ಅಂದ. ಇವಳಿಗೆ ಪಾಪ ಕಂಗ, ನಾನು ಕರೆದದ್ದು ಹೌದು, ಗೊತ್ತಿಲ್ಲದೆ ಹೋಗು ಅಂದ್ರೆ ಕೇಳ್ತಾ ಇಲ್ಲ, ಸುಮ್ಮನೆ ಬಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ನಿನಗೆ ಮಾತ್ರ ಅಲ್ಲ, ನಿನಗೆ ವರ ಕೊಟ್ಟವನಿಗೂ ನಾನು ಬಿಸಿ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನಲ್ಲ, ಇದು ಇವಳಿಗೆ ತುಂಬಾ ನೋವಾಯ್ತು. ಹೇಳ್ತಾರೆ ತಮಹಂ ರಕ್ಷತಿ ವಿಪ್ರಂ ಶಾಪಾತ್ ಅನಪಕಾರಿಣಂ. ನನಗೆ ಆಗ ಅನಿವಾರ್ಯ ಆಯಿತು, ಹಿಂದೋಗುವುದಿಲ್ಲ, ನಿನ್ನನ್ನು ನಾನು ಸುಟ್ಟು ಬಿಡ್ತೇನೆ ಅಂತ ಹೇಳ್ತಾನೆ. ನನ್ನನ್ನು ಮಾತ್ರ ಅಲ್ಲ, ನನಗೆ ವರ ಕೊಟ್ಟವರು ದೂರ್ವಾಸರು, ಭಾರಿ ದೊಡ್ಡ ಜನ. ನಾನು ಅವನಿಗೆ ಹೇಳಲಿಲ್ಲ ಯಾರಿಗೇನು ವಿಷಯ ಅಂತ. ಅದು ನೀನು ಕೊಟ್ಟವನ ಮೇಲೆ ನಾನು ಪೆಟ್ಟು ಮಾಡ್ತೇನೆ ಹೇಳಿದ್ನಲ್ಲ. ನಿಜವಾಗಿ ಸೂರ್ಯನಿಗೆ ದುರ್ವಾಸರೆಯನ್ನು ಏನು ಗಾಬರಿಪಡಿಸುವ ಯೋಗ್ಯತೆ ಇಲ್ಲ. ಸ್ವಯಂ ಶಂಕರನೇ, ರುದ್ರದೇವರೇ ಇದ್ದ. ಮತ್ತೆ ಸೂರ್ಯಮಂಡಲದಲ್ಲಿ ರುದ್ರದೇವರಿಗೂ ಜಾಗ ಇದೆ, ಅವರು ಆವಾಸ ಮಾಡಿದ್ದಾರೆ. ಅಗ್ನಿ ಅಂದಾಗ, ಕಾಲಾಗ್ನಿ ಅಂದಾಗ ಶಿವನ ಕಾಲಾಗ್ನಿ ರುದ್ರಾತ್ಮ. ಆದ್ರಿಂದಲೇ ಮಹಾಭಾರತ ಮೊದಲಿಗೆ ಬಂದಾಗ ಅನೇಕ ಸೂರ್ಯ ಚಿಂತನೆಗಳನ್ನು ಭಾರತ ಕೊಟ್ಟಿದೆ. ಬೇರೆ ಋಷಿಗಳ ಚರಿತ್ರೆಯಲ್ಲಿ ಅದು ನಮಗೆ ಕಂಡಿದೆ. ನಮಃ ಸವಿತ್ರೇ ಜಗದೇಕ ಚಕ್ಷುಷೆ ಜಗತ್ ಪ್ರಸೂತಿ ಸ್ಥಿತಿನಾಶಯತವೆ ತ್ರಯೀಮಯಾಯ ತ್ರಿಗುಣಾತ್ಮಧಾರಣೆ ವಿರಿಂಚಿ ನಾರಾಯಣ ಶಂಕರಾತ್ಮನೇ. 3 ರೂಪಗಳ ಸಮಷ್ಟಿಯನ್ನಲ್ಲಿ ಚಿಂತನೆ ಮಾಡಲಿಕ್ಕೆ ಉಂಟು, ಅವರಿದ್ದಾರೆ. ಯಾಕೆಂದ್ರೆ ಜಗತ್ತಿನಲ್ಲಿನ ಈ ಪ್ರೋಟೀನ್ಸ್ಗಳು ಇವೆಲ್ಲ ಸೃಷ್ಟಿಯಾಗಲಿಕ್ಕೆ ಕಾರಣ ಸೂರ್ಯ ಇದ್ದಾಗ. ಇಲ್ಲಾದ್ರೆ ಈ ಮರಗಳೆಲ್ಲ ಕೆಲಸ ಮಾಡುವುದಿಲ್ಲ, ಪ್ರಾಣಿ ಪಕ್ಷಿಗಳು ಎಲ್ಲರೂ ಇರಲಿ. ಆದ್ರಿಂದ ಸೃಷ್ಟಿಯಲ್ಲಿ ಅಲ್ಲಿ ಒಂದು ಸಾಮರ್ಥ್ಯ ಉಂಟು. ಆನಂತರ ಪಾಲನೆ ಮಾಡುವುದು, 3 ಕಾಲವನ್ನು ಕೊಟ್ಟು ಲೋಕಕ್ಕೆ ಪಾಲನೆ ಮಾಡುವುದು, ನೀರು ಸುರಿಸಿಯೋ ಇವನ ಪಾಲನೆ ಮಾಡುವ ಕತೆ ಅಲ್ಲಿ ಉಂಟು. ಆನಂತರ ಸುಟ್ಟು ಹೋಗುತ್ತೆ, ಕೆಲವು ಖಾಲಿ ಆಗುತ್ತೆ, ಕೆಲವು ಲಯಗೊಳ್ಳುತ್ತದೆ, ಕೆಲವು ಭಸ್ಮ ಆಗುತ್ತೆ, ಕೆಲವು ಸಂಹಾರ ಅಲ್ಲಿ ಉಂಟು. ಅದನ್ನ ಸೃಷ್ಟಿ ತಿಥಿ ಸಂಹಾರ 3 ಕಾಣುವುದರಿಂದ ಅದಕ್ಕೆ 3 ವ್ಯಕ್ತಿಗಳು ಅಲ್ಲಿ ನೆಲೆಗೊಂಡಿದ್ದಾರೆ ವ್ಯವಸ್ಥಿತವಾಗಿ ಆ ಶಕ್ತಿಯ ಕೆಲಸ ಮಾಡಲಿಕ್ಕೆ. ಹೀಗಾಗಿ ಅದು ರೌದ್ರ ಶಕ್ತಿಯೇ ಆಗಿದೆ ಅದರೊಳಗೆ. ಆ ನೆಲೆಯಲ್ಲಿ ಸೂರ್ಯ ಹೇಳುತ್ತಾ ಇದ್ದಾನೆ, ದುರ್ವಾಸ ಅಂತ ಇವಳು ಹೇಳಲಿಲ್ಲ ಇಲ್ಲೀಗ, ಆದರೂ ಅವನನ್ನು ಬಗ್ಗಿಸುವ ಸಾಮರ್ಥ್ಯ ನನಗುಂಟು ಹೇಳಿದಾಗೆ ಮಾತಾಡಿದ. ಹೀಗೆ ಗಾಬರಿ ಆದಳು. ತಮಹಂ ರಕ್ಷತಿ ವಿಪ್ರಂ ಶಾಪಾತ್ ಅನಪಕಾರಿಣಂ. ನನಗೆ ಶಾಪದಿಂದ, ಈ ಸೂರ್ಯನ ಪ್ರಭಾವದಿಂದ ಏನು ಅನ್ಯಾಯ ಮಾಡದ, ಅಪಕರಿಸದ ಆ ಬ್ರಾಹ್ಮಣನನ್ನು ರಕ್ಷಣೆ ಮಾಡಬೇಕು, ಋಷಿಯನ್ನು ಕಾಪಾಡಬೇಕು ಅಂತ ಮನಸ್ಸಾಯಿತು. ನನಗಾದ್ರೆ ಏನಾದ್ರೂ ಮಾಡ್ತಾನಲ್ಲ, ಅವನಿಗೆ ಅನ್ಯಾಯ ಮಾಡ್ತಾನೆ ಅಂತ ನಾನು ತಿಳ್ಕೊಂಡು ಪುತ್ರೋ ಮೇ ತ್ವತ್ಸಮೋ ದೇವ ಭವೇದಿತಿ ತಥೋ ಬ್ರವಂ, ನಾನು ಹೇಳಿಬಿಟ್ಟೆ ಅವನಿಗೆ ನಿನ್ನಂತಹ ಮಗ ಆಗಲಿ ಅಂತ. ಅವನು ಅದೇ ಹೇಳಿಕೊಟ್ಟಿದ್ರು ಋಷಿಗಳು, ಯಾರನ್ನು ನೀನು ಕರೀತಿ ಅವರಿಂದ ನಿನಗೆ ಮಗ ಆಗತ್ತೆ ಅಂತ. ಅವಳ ವಿಷಯ ಗೊತ್ತಿತ್ತದು, ಏನಾಗ್ತದೆ ಅಂತ ಅಲ್ಲ. ಈಗ ಸೂರ್ಯ ನಂಗೆ ಕರೆದ್ಬಿಟ್ಟ ಆಯ್ತು, ಈಗ ಮಗು ಆಗತ್ತೆ ಗೊತ್ತಾಯ್ತು ಅವಳಿಗೆ. ಅದನ್ನಾಯ್ತು, ಮಗ ಆಗಲಿ. ಪುತ್ರೋಮೇ ತ್ವತ್ಸಮೋ ದೇವ, ನಿನ್ನಂತಹ ಒಂದು ಮಗ ನನಗೆ ಬರಲಿ ಅಂತ ನಾನು ಕೇಳಿಬಿಟ್ಟೆ. ಋಷಿಗಳ ಬದುಕು ನನ್ನ ತಲೆಯಲ್ಲಿ ಬರಲಿಕ್ಕೆ ಹೋಗಿ ಆ ಗಡಿಬಿಡಿಯಲ್ಲಿ, ಆ ಗಾಬರಿಯಲ್ಲಿ ಏನೋ ಒಂದು ಸೊಲ್ಯೂಷನ್. ತಥೋ ಮಾಂ ತೇಜಸ ಆವಿಶ್ಯ ಮೋಹಯಿತ್ವ ಚ ಭಾನುಮಾನ್. ನನ್ನ ನವ ಮೋಹಗೊಳಿಸಿ, ಏನ್ ಮಾಡಿದ ಗೊತ್ತಿಲ್ಲ, ಮೆಸ್ಮರಾಯಸರು ಹೇಳಿದ ಹಾಗೆ ಏನೋ ಒಂದು ನನಗಾಯ್ತು, ನನಗೆ ಹಾಗೆ ತಬ್ಬಿಬ್ಬುಗೊಳಿಸಿ ನನ್ನನ್ನು ಏನಾಯ್ತು ಅಂತ ತಿಳಿಯದಂತೆ ಆತ ನನ್ನೊಳಗೆ ಪ್ರಕಾಶದಿಂದ ಪ್ರವೇಶ ಮಾಡಿದ್ದಾನೆ. ಆದ್ರೆ ಇಲ್ಲಿ ಕರೆಯುವಾಗ ಭಾನುಮಾನ್ ಅಂತ ಹೇಳ್ದ. ಭಾನು ಅಂದ್ರೆ ತೇಜಸ್ಸು. ಆಗ ದಿಗ್ಮಾಂಶ ಇಲ್ಲ, ಸಹಸ್ರಾಂಶ ಇಲ್ಲ. ನೋಡಿ, ಶಬ್ದ ಬೇರೆ ಬೇರೆ ಮಾಡುತ್ತಾ ಇವಳು ಹೇಳ್ತಾಳೆ. ಅವನು ನನ್ನೊಳಗೆ ಪ್ರವೇಶ ಮಾಡಿ ಹೇಳಿದ ಮತ್ತೆ ನನಗೆ ಉವಾಚ ಏನಂತ, ಭವಿತಾ ಪುತ್ರ ತವ ಇತ್ಯಭ್ಯಗಮ ದಿವ, ನಿನಗೆ ಮಗನಾಗ್ತಾನೆ ಅಂತ ಹೇಳಿ ಆಕಾಶಕ್ಕೆ ನೆಗೆದ, ಹೋಗಿಬಿಟ್ಟ. ಮಿಂಟಯ್ಯ ಮೇಲಿಂದ ಬಂದ ಆಕಾಶ ಮಾರ್ಗದಲ್ಲಿ, ಸ್ವಯ್ಯ ಆಕಾಶಕ್ಕೆ ಹೋದ. ನೋಡ್ತಾ ಇದ್ದಾರೆ ಹೇಳು, ಬಂದದ್ದು ಹೋದದ್ದು. ಈಗ ಪ್ಲೇಸ್ ಬೇರೆ ಆಗಿದೆ. ಬರುವಾಗ ಒಂದು ಬದಿಯಿಂದ ಬಂದ, ಹೋಗುವಾಗ ಸ್ವಲ್ಪ ಮೇಲ್ಬದಿಗೆ ಹೋದ. ಯಾಕೆಂದ್ರೆ ಈಗ ಸೂರ್ಯ ಮೇಲೆ ಹೋಗಿ ಆಗಿದೆ, ಸುಮಾರು ಮೇಲೆ ಗಂಟೆ ಕಳೆದಿದೆ. ಹಾಗಾಗಿ ಬಂದವನಿಗೆ ಹೋಗಿಬಿಟ್ಟ ಅಂತ ಹೇಳ್ತಾನೆ. ನಿನಗೆ ಮಗು ಆಗತ್ತೆ, ಭವಿತಾ ಪುತ್ರ ತವ, ಇಷ್ಟೇ ಅವನ ಮಾತಿಷ್ಟೇ, ನಿನಗೆ ಮಗ ಆಗ್ತದೆ.
ಹೇಳಿ ಹೋದ. ತಥೋಹಂ ಅಂತರ್ಭವನೇ ಪಿತು ಚಿತ್ತಾನುರಕ್ಷಿಣಿ. ನಾನೇನು ಮಾಡಿದೆ ಮತ್ತೆ? ನಾನು ಮನೆಯೊಳಗೆ ಇದ್ದೆ, ಅಪ್ಪನಿಗೂ ವಿಷಯ ಗೊತ್ತಾಗದಾಗೆ ನೋಡಿಕೊಂಡೆ. ನೋಡಿ ಅವಳದ್ದೊಂದು ಆದ ಅಚಾತುರ್ಯ ಹೇಗಿತ್ತು ಅಂತ. ತಂದೆಗೂ ಏನು ಆಗದಂತೆ, ಗೊತ್ತಾಗದಿರುವಂತೆ ನಾನು ಬಹಳ ನನ್ನನ್ನು ಸುರಕ್ಷಿತವಾಗಿ ಮನೆಯೊಳಗೆ ಇದ್ದುಕೊಂಡೆ. ಗೂಢೋತ್ಪನ್ನಂ ಸುತಂಬಾಲಂ ಜಲೇ ಕರ್ಣಂ ಅವಾಸ್ರಜಂ. ಆನಂತರ ಗುಟ್ಟಾಗಿ ನಾನು ಪಡೆದಿರುವ ಆ ಮಗುವನ್ನು, ಸೂರ್ಯನ ಮಗನನ್ನು, ಕರ್ಣನನ್ನು ನಾನು ನೀರಿಗೆ ಬಿಟ್ಟೆ. ಈಗ ಕರ್ಣನನ್ನು ಇಲ್ಲಿ ಹೇಳುತ್ತಾಳೆ ಯಾರು ಅಂತ. ಕತೆ ಕೇಳುತ್ತಾ ಸುಮಾರು ಜನ ಅಲ್ಲಿದ್ದಾರೆ. ಈಗ ಎಲ್ಲರೆದುರೇ ಕತೆ ಹೇಳು. ನಾನು ಹೇಳಿದ್ದಲ್ಲ, ತಪ್ಪನ್ನು 10 ಜನರ ಎದುರು ಹೇಳಿಕೊಳ್ಳಬೇಕು, ಒಳ್ಳೆಯದನ್ನು ಬಾಯಿ ಮುಚ್ಚಿಟ್ಕೊಳ್ಳಿರಿ, ತಿಳಿಸ್ಲಿಕ್ಕೆ ಇಲ್ಲ. ಇವಳು ಹೇಳಿಯೇ ಕೊಂಡ್ಳು, ಈಗ ಆಗಿದೆ ಅಂತಃಪುರದಲ್ಲಿ, ನಾನು ಆಗ ಹೀಗೆ ಕರೆದು ನಾನು ಮಾಡಿಕೊಂಡ ಅಚಾತುರ್ಯ ಅಂತ ಹೇಳಿ ಕರ್ಣನನ್ನು. ಆಗಲೂ ಅವಳಿಗೆ ಕರ್ಣ ನೆನಪಾಗುತ್ತೆ ಬಿಡುವಾಗಲೂ. ಯಾಕೆಂದ್ರೆ ಬಹಳ ಚಂದವಾದ ಕರ್ಣ ಇತ್ತು ಆ ಮಗುವಿಗೆ, ಕಿವಿ ಇತ್ತು. ಯಾಕೆ ಅಷ್ಟು ಚಂದ ಇತ್ತು ಅಂದ್ರೆ ಆ ಕಿವಿಯಲ್ಲಿ ಹುಟ್ಟುವಾಗಲೇ ಕುಂಡಲ ಇತ್ತು. ಅದರೊಟ್ಟಿಗೆ ಜಾಯಿಂಟ್ ಕತ್ತರಿಸಿ ತೆಗಿಬೇಕದನ್ನು. ನಾವು ಕರ್ಣ ಸಾಯುವ ಮುಂಚೆ ಆ ಕಥೆಯನ್ನೆಲ್ಲ ಕೇಳಿಕೊಂಡಿದ್ದೇವೆ. ಯುದ್ಧ ಆಗುವ ಮುಂಚೆ ಇಂದ್ರನೇ ಬ್ರಾಹ್ಮಣನಾಗಿ ಬಂದು ಕುಂಡಲ ಕೇಳಿದ್ದು ನಮಗೆ ಗೊತ್ತಿದೆ. ಸೂರ್ಯನ ಸ್ವಪ್ನದಲ್ಲಿ ಹೇಳಿಕೊಟ್ಟಿದ್ದ ಕರ್ಣನಿಗೆ, ಕೊಡಬೇಡ, ಯಾರಾದ್ರೂ ಕೇಳಿದ್ರೆ ಕೊಟ್ರೆ ಇಲ್ಲ, ನಾನು ಕೇಳಿದವರಿಗೆ ಕೊಡುವುದೇ ನನ್ನ ಜಾಯಮಾನ ಹೇಳಿದ್ರೆ ಹಾಗಾದ್ರೆ ಏನಾದ್ರೂ ಒಂದು ಆಯುಧ ತಗೊಂತ. ಹಾಗೆ ಶಕ್ತಿ ಆಯುಧ ತಗೊಂಡಿದ್ದ. ಅದು ಅರ್ಜುನನಿಗೆ ಹೊಡಿಲಿಕ್ಕೆ ಇಟ್ಕೊಂಡಿದ್ದ, ಆಗ್ಲಿಲ್ಲ ಅವನಿಗೆ. ಘಟೋತ್ಕಚನಿಗೆ ಬಿಟ್ಟು ಆ ಅಸ್ತ್ರವು ಖಾಲಿ ಆಯಿತು, ಕುಂಡಲವು ಕಳೆದು ಆಯಿತು, ಕರ್ಣನು ಸತ್ತು ಬಿದ್ದ. ಬಿಡಿ, ಅದಕ್ಕಂತೆ ನಾವೆಲ್ಲ ಕೇಳಿದ್ದೇವೆ, ಕರ್ಣ ಪರ್ವ ಎಲ್ಲ ಮುಗಿಸಿ ಬಂದದ್ದು. ಇವಳಿಗೆ ಆಗ ನೋಡುವಾಗ ಕಿವಿಯಲ್ಲಿ ಬೆಂಡೋಲೆ ಕುಂಡಲ ಕಾಣುತ್ತಿತ್ತು, ಚಂದ. ಕವಚವು ತೊಟ್ಟೆ ಬಂದಿದ್ದಾನೆ ಮೈಗೆ, ಚರ್ಮದಾಗಿ ಗಟ್ಟಿಯಾಗಿ ತೆಗಿಲಿಕ್ಕಾರದಾಗಿ. ಅದರಿಂದ ಕವಚನಾಗಿ ಕುಂಡಲನಾಗಿ ಹುಟ್ಟಿ ಬಂದವ ನನ್ನ ಮಗ ಅಂತ ಅವನಿಗೆ ಗೊತ್ತುಂಟು, ಅವಳಿಗೆ ಪರಿಚಯ ಉಂಟು, ಎಲ್ಲಿ ನೋಡಿದ್ರು ಗುರುತಾಗತ್ತೆ. ಆದ್ರೆ ಇಲ್ಲಿ ಹೇಳುವಾಗಲೂ ಕರ್ಣನನ್ನು ಬಿಟ್ಟೆ ಅಂದಳೆ. ಕರ್ಣ ಉಳ್ಳವನನ್ನು, ಚಂದದ ಕರ್ಣನನ್ನು, ಮತ್ತೆ ಅವನ ಹೆಸರು ಕರ್ಣ ಅಂತಲೇ ಇಟ್ಟು ನೋಡಿ. ಅವನು ಅಧಿರಥ ಕರ್ಕೊಂಡು ಹೋದವ ಮಿಸ್ಟರ್ ಕರ್ಣ ಅಂತಲೇ ಕರೆದವನನ್ನು, ಒಳ್ಳೆ ಕಿವಿಯೇ ಅಂತ. ಸುದರ್ಶನೀಯ ಕರ್ಣತಃ, ಚಂದವಾದ ಕಣ್ಣು, ಕಿವಿ ಇಲ್ಲದಕ್ಕೋ ಇವನನ್ನು ಕಿವಿ ಅಂತ. ಆ ಕರ್ಣನ ನೀರಿಗೆ ಬಿಟ್ಟೆ. ನೂನಂ ತಸ್ಯೈವ ದೇವಸ್ಯ ಪ್ರಸಾದಾತ್ ಪುನರೇವತು ಕನ್ಯಾಹಂ ಅಭವಂ ವಿಪ್ರ ಯಥಾ ಪ್ರಾಹ ಸಮಾಂ ಋಷಿ. ಕಥೆ ಏನಾಯ್ತು ಮುಂದೆ ಹೇಳಲಿಕ್ಕೆ ಹೋಗಲಿಲ್ಲ, ಅವಳು ಬಿಟ್ಟೆ. ನನಗೆ ಖಂಡಿತವಾಗಿಯೂ ಆ ಸೂರ್ಯದೇವನ ಅನುಗ್ರಹ ಅಂತ ನಾನು ತಿಳ್ಕೊಳ್ಳುತ್ತೇನೆ. ಮುಖ್ಯವಾಗಿ ನೂನಂ ತಸ್ಯೈವ ದೇವಸ್ಯ ಪ್ರಸಾದಾತ್, ಏನು ಪುನರೇವತು ಕನ್ಯಾಹಂ ಅಭವಂ, ನಾನು ಮತ್ತೆ ಪುನಃ ಕನ್ಯೆಯಾಗಿದ್ದೇನೆ. ನಾನು ಹೆತ್ತಿದ್ದೇನೆ, ಹೆತ್ತರೂ ಸಹ ನಾನು ಹೆರದವಳಂತೆಯೇ. ಯಾಕೆಂದ್ರೆ ಅಂತಹ ಕನ್ಯೆ ಅಲ್ಲದವಳನ್ನು ಮತ್ತೆ ಮದುವೆ ಮಾಡಲಿಕ್ಕಿಲ್ಲ. ಒಬ್ಬನಿಗೆ ಹೆಂಡತಿ ಅಂತ ಆಗ್ತಾಳೆ ಅಂತ ಹೇಳಿಕೊಂಡು ಯಾವ ನೆಲೆಯಲ್ಲಿ ಆಗಲಿ. ಆದ್ರೆ ಕುಂತಿಗೆ ಪಾಂಡವಿನಲ್ಲಿ ಮದುವೆ ಆಯ್ತಲ್ಲ, ಹಾಗಾಗಿ ತಂದೆ ಅನ್ಯಾಯ ಮಾಡಿದಾಗ ಆಗುದಿಲ್ವಾ? ತಂದೆ ದಾನ ಮಾಡ್ಲಿಕ್ಕಲ್ವಾ? ಅದಕ್ಕೆ ಹೇಳ್ತಾಳೆ, ನಾನು ಯೋಗ್ಯಳೇ ಆಗಿದ್ದೇನೆ, ನಾನು ಕನ್ಯೆಯಾಗಿದ್ದೇನೆ. ಕನ್ಯಾಹಂ ಅಭವಂ ವಿಪ್ರ. ಹೇಗೆ ಪರಾಶರರಿಗೆ ಬೆಸ್ತರವಳು ಮತ್ಸ್ಯಗಂಧಿ, ಯೋಜನೆಗಂಧಿ ಆಗ್ಲಲ್ಲ, ಸತ್ಯವತಿ, ವ್ಯಾಸರನ್ನು ಹಡೆದಿದ್ದಾಳೆ. ಮತ್ತೆ ಪುನಃ ಅವಳು ಕನ್ಯೆ. ಮತ್ತೆ ಶಂತನು ನನ್ನ ಮದುವೆ ಆದದ್ದಲ್ಲ ಅವಳು, ಅನೂಢ ಅಂತಲೇ ಅರ್ಥ, ಅವಳು ಮದುವೆ ಆಗದವಳು ಅಂತಲೇ ಅರ್ಥ. ಹಾಗೆ ಅದು ಅವರು ಋಷಿಯೇ ಕೊಟ್ಟದ್ದು, ಹಾಗೆ ಅನುಕೂಲ ಮಾಡಿಕೊಟ್ಟದ್ದು ಪರಾಶರರಿಗೆ, ನೀನು ಕನ್ಯೆಯಾಗಿರ್ತೀಯಾ ಅಂತ. ಅದರಿಂದ ನನಗೂ ಸಹ ಋಷಿದ್ದೆ ಅನುಗ್ರಹ ಅಂತ ಹೇಳ್ತಾಳೆ ನೋಡಿ. ಅಲ್ಲಿ ಅತ್ತೆಯೂ ಸೊಸೆಯೂ ಒಂದೇ ಬಗೆ ಆಯ್ತು. ಈಗ ನೋಡ್ಲಿಕ್ಕೆ ಹೋದ್ರೆ ಅತ್ತೆ ಸತ್ಯವತಿ, ಸೊಸೆ ಇಲ್ಲಿದ್ದಾಳೆ ಈಗ ಕುಂತಿ. ಕನ್ಯಾ ಓಂ ವಿಪ್ರ ಯಥಾ ಪ್ರಾಹ ಸಮಾಂ ಋಷಿ. ನನಗೆ ಋಷಿಯು ಹೇಳಿದ್ದ ಹಾಗೆ ನೀನು ಮತ್ತೆ ಕನ್ಯೆ ಆಗ್ತಿ ಅಂತ ಹೇಳಿಕೊಂಡು ದುರ್ವಾಸರು ಎಲ್ಲಿಯೋ ಮಾತಾಡಿದ್ದು, ಇಲ್ಲಿ ವಾಕ್ಯದಲ್ಲಿ ಕೋಟ್ ಮಾಡಲಿಲ್ಲ ಅವಳು. ಆ ವಿಷಯ ಇತ್ತು ಅಂತ, ನೀನು ಮತ್ತೆ ಆಗ್ತಿ ಕನ್ಯೆ ಅಂತ ಹೇಳಿಕೊಂಡಾಗಿತ್ತು ನನಗೆ. ಹಾಗಾಗಿ ಋಷಿ ಹೇಳಿದ್ದಾರೆ, ಅಂದರೆ ದೇವತೆಗಳು ನಿನಗೆ ಮಗುವನ್ನು ಕೊಟ್ಟರು, ನೀನು ಚೆನ್ನಾಗಿರ್ತೀಯ ಅಂತ. ನಾನಾದ್ರಿಂದ ಇಷ್ಟೆಲ್ಲ ಅನ್ಯಾಯ ಮಾಡಿದ್ದೇನಲ್ಲ. ಸಮಯ ಮೂಢಯ ಪುತ್ರ ನ್ಯಾಯಮಾನೋಪಿ ಉಪೇಕ್ಷಿತ. ಮುಂದೆ ನನಗೆ ಕಾರಣ ಅವನೊಂದು ಗೊತ್ತಾಯಿತು. ಮೊದಲವನು ಎಂಟ್ರಿ ಆದದ್ದೇ ಮಕ್ಕಳ ಪರೀಕ್ಷೆಯ ದಿನ. ಆಗಲೇ ಅರ್ಜುನನಿಗೆ ಪೈಪೋಟಿಯಾಗಿ ಬಂದದ್ದು. ಅಲ್ಲೇ ಕೈ ತಪ್ಪಿ ಹೋದ. ನನಗೆ ಗೊತ್ತಾಯ್ತು ಆಗ. ನೋಡಿ, ಕುಂತಿ ಆಗ ಮೂರ್ಛೆ ಪಡೆದಿದ್ಲ. ಅಲ್ಲಿ ಮೂರ್ಛೆ ಪಡೆದದ್ದು ಅರ್ಜುನನಿಗೆ ಅಂತ ಅಲ್ಲ, ಅರ್ಜುನನು ತನ್ನ ಅಣ್ಣನು ತನ್ನ ತಮ್ಮನು ಇಬ್ರು ಲಡಾಗಿ ನಿಂತದ್ದು.
ಸಮಯ ಮೂಢಯ ಪುತ್ರ, ನಾನು ದಡ್ಡಿ, ನಾನು ಮೋಹಗೊಂಡವಳು, ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಾನು ಗೊತ್ತಾದ್ರೂ ಅವನನ್ನು ಮಾತಾಡಿಸ್ಲಿಲ್ಲ. ನನ್ನ ಮಗ ಅಂತ ಹೇಳಿಲ್ಲ, ಅಲ್ಲಿ ಯಾರು ಯಾರು ಅಂತ ಕೇಳಿಕೊಂಡಾಗ ನಾನು ಮೌನ ಕೂತೆ. ಆಗ ಅಧಿರಥ ಓಡಿ ಬಂದ, ಇವ ನಮಸ್ಕಾರ ಮಾಡಿದ. ಎಲ್ಲರಿಗೂ ಗೊತ್ತಾಯ್ತು ಇವ ಗಾಡಿ ಓಡಿಸುವವನಿಗೆ ಸಿಕ್ಕಿದ್ದಾನೆ ಮಗ ಅಂತ, ಗಾಡಿ ಓಡಿಸುವನ ಮಗ ಅಂತ ತಿಳ್ಕೊಂಡ್ರು. ನಿಜವಾಗಿ ನನ್ನ ಮಗ, ನಾನು ಹೇಳಲಿಲ್ಲ. ಮತ್ತೆ ಧರ್ಮರಾಜ ಕೇಳಿದ್ದ, ಮುಂದೆ ಯಾಕೆ ಹೇಳಲಿಲ್ಲ ನೀನು? ಮುಂದೆ ಹೇಳಲಿಕ್ಕೆ ಅವಕಾಶ ಆಗಲಿಲ್ಲ. ದುರ್ಯೋಧನೊಟ್ಟು ಸೇರಿಕೊಂಡು ನಿಮ್ಮ ಉಪದ್ರ ಮಾಡ್ಲಿಕ್ಕೆ ನಿಂತ, ನಾನು ಬಾಯಿ ಮುಚ್ಚಿ ಕೂತೆ, ಹೋಗ್ಲಿ ಹಾಗೆ ಅಂತ ಹೇಳ್ತಾಳವಳು. ಇಲ್ಲೇ ಆ ಮಾತನ್ನು ಹೇಳಲಿಲ್ಲ. ನನಗೆ ಗೊತ್ತಾದ್ರೂ ನಾನು ಮಾತಾಡದೆ ಕೂತೆ ಅಲ್ವಾ. ತನ್ಮಾಂತ ಹತಿ ವಿಪ್ರರ್ಷೆ, ನನಗೀಗ ಅದರದ್ದೇ ನೋವು ಕಾಡ್ತಾ ಉಂಟು. ನಾನು ಹೇಳದೆ ಹೋಗಿ, ಕರ್ಣ ನನ್ನ ಮಗ ಅಂತ ಹೇಳದೆ ಹೋಗಿ ದೊಡ್ಡ ಅಪಘಾತ ಆಗುವಾತೆ, ತೊಂದರೆ ಆಗುವಾಗೆ ಮಾಡಿ ಅವನ ಸಾವನ್ನು ಕೈಯಾರೆ ತಮ್ಮಂದಿರೆ ಮಾಡುವಂತೆ, ಪ್ರತ್ಯಕ್ಷ ತಾಯಿಯಾಗಿ ನಾನು ನೋಡಿಕೊಳ್ಳುವಂತೆ ಆಯ್ತಲ್ಲ. ತನ್ಮಾಂ ದಹತಿ ವಿಪ್ರರ್ಷೆ ಯಥಾಸು ವಿದಿತಂತವ. ನಿನಗೆಲ್ಲ ಗೊತ್ತು ಋಷಿಗಳೇ, ಅದು ನಾನು ಹೇಳಿತ್ತು. ನಂದು ಪಾಪವೋ ಪುಣ್ಯವೋ ತಪ್ಪೋ ಸರಿಯೋ ನನಗೆ ಗೊತ್ತಿಲ್ಲ, ನಾನು ಮಾಡಿಕೊಂಡಿದ್ದೆ. ತಮ್ಮೆ ಭವಂತಂ ಭಗವನ್ ವ್ಯಪನೇತು ತಮರಸಿ, ನನ್ನ ಆ ಪಾಪವನ್ನು, ಮಾಡಿದ ಅನ್ಯಾಯವನ್ನು, ಹೆಚ್ಚು ಕಡಿಮೆಯನ್ನು ಏನಾದರೂ ಮಾಡಿ ಅದನ್ನು ಕ್ಷಮಿಸುವಂತೆ, ತೆಗೆಯುವಂತೆ, ಅದಕ್ಕೆ ಪ್ರಾಯಶ್ಚಿತ್ತ ಆಗುವಂತೆ, ಪಾಪದಿಂದ ನನ್ನನ್ನು ದೂರಾಗುವಂತೆ ನೀವು ಮಾಡಬೇಕು ಅಂತ ನಾನು ಕೇಳಿಕೊಳ್ಳುತ್ತೇನೆ, ಬೇಡಿಕೊಳ್ಳುತ್ತೇನೆ ಅಂತ ಹೇಳ್ತಾರೆ. ಮತ್ತೆ ಇವನು ಸಹ, ಇವನು ಅಂದ್ರೆ ರಾಜ, ಅಂದ್ರೆ ಧೃತರಾಷ್ಟ್ರ. ತಂಚಾಯಂ ಲಭತಾಂ ಕಾಮಂ ಅದ್ಯೈವ, ಮುನಿಪುಂಗವ ಋಷಿ ಹತ್ರ, ವ್ಯಾಸರ ಹತ್ರ ಕೇಳ್ತಾಳೆ, ತನ್ನ ಮಾವನ ಹತ್ರ. ಅವನಿಗೆ ಮಗ ಇವ. ಈಗ ಯಾರು? ಧೃತರಾಷ್ಟ್ರ. ಇವನದ್ದು ಒಂದು ನೀನು ಕೆಲಸ ಮಾಡಿಕೊಡು. ಯಾಕೆಂದ್ರೆ ದಿನಾ ಗಾಂಧಾರಿ ಹೇಳಿದಾಗೆ ಕುಂತಿ ಹೇಳುತ್ತಾಳೆ, ಅವನು ನೋವನ್ನು ಅನುಭವಿಸ್ತಾ ಇದ್ದಾನೆ, ಅದು ಕುಂತಿಗೆ ಕಂಡಿದೆ, ಗೊತ್ತಾಗಿದೆ. ಆದ್ರಿಂದ ಕುಂತಿ ಹೇಳುತ್ತಾಳೆ, ಇವನ ಆಸೆ ಏನಿದೆ, ಮಕ್ಕಳನ್ನು ನೋಡಬೇಕೆನ್ನುವುದು, ಅದನ್ನು ನೆರವೇರಿಸಿಕೊಡಯ್ಯ, ನೆರವೇರಿಸಿ ಬಿಡು, ಇವತ್ತೇ, ಅದೇ ಅಂದಾಳೆ. ಅವಳೊಂದು ಪ್ರೆಷರ್ ಜಾಸ್ತಿ ಇದೆ, ಇವತ್ತೇ ಆಗಲಿ ಅಂತ. ಮತ್ತೆ ವ್ಯಾಸರು ಕುಂತಿ ಹೇಳಿದ್ದಕ್ಕೆ ಹೇಳ್ತಾರೆ, ಕುಂತಿಯನ್ನು ಕೇಳಿಕೊಂಡ್ಳು, ನನ್ನ ತಪ್ಪೋ ಒಪ್ಪು ಆಗಿ ಹೋಗಿದೆ, ಅನ್ಯಾಯ ನನ್ನಿಂದ, ಅದಕ್ಕೆ ನನಗೆ ಒಳ್ಳೇದಾಗಬೇಕು ಅಂತ ಕೇಳಿಕೊಳ್ತಾಳೆ, ಪಾಪ ನಿವೃತ್ತಿ ಆಗಲಿ ಅಂತ ಕೇಳಿಕೊಳ್ತಾಳಲ್ಲ. ಅದರಿಂದ ವೇದವ್ಯಾಸರು ಹೇಳ್ತಾರೆ, ಅಪರಾಧಶ್ಚತೆ ನಾಸ್ತಿ ಕನ್ಯಾಭಾವಂ ಗತಾಹ್ಯಸಿ. ನೋಡು, ನಿನ್ನದು ತಪ್ಪಿಲ್ಲ ಕಾಣುತ್ತದೆ. ಯಾಕೆಂದ್ರೆ ಒಂದು ಹೇಳಿದ್ಲೆ ಕುಂತಿ, ಹೋಗಯ್ಯ ಅಂತ, ನನಗೆ ಗೊತ್ತಿಲ್ಲದೆ ಕರೆದೆ ಅಂತ. ಆದ್ರೆ ಅವನು ಹಾಗಾಗುವುದಿಲ್ಲ ಅಂತ ಹೇಳಿದ, ಅದು ಸರಿ, ಸಿಚುವೇಶನ್, ವರದ ವ್ಯವಸ್ಥೆ ಅಂತ. ಮತ್ತೆ ನಿನಗೆ ತಪ್ಪಾಗ್ಲಿಲ್ಲ, ಯಾಕೆಂದ್ರೆ ನೀನು ಮತ್ತೆ ಪುನಃ ಕನ್ಯೆ ಆಗ್ಲಿಂದ ನೀನೇ ಹೇಳಿದ್ಯಲ್ಲ, ಅದು ಅನುಗ್ರಹ ಮಾಡಿಕೊಟ್ಟಿದ್ದಾರಲ್ಲ, ಹಾಗಾಗಿ ಪುನಃ ವಿವಾಹ ಆಗ್ಲಿಕ್ಕೆ ತೊಂದರೆ ಇಲ್ಲ, ಮಕ್ಕಳಾದದ್ದು ಸರಿಯೇ, ಆದ್ರಿಂದ ನೀನೇನು ತಪ್ಪಾಗ್ಲಿಲ್ಲ, ಅಪರಾಧ ಇಲ್ಲ ನಿನಗೆ ಹೇಳ್ತಾನೆ. ಮತ್ತೆ ದೇವಾಷ್ಟ ಐಶ್ವರ್ಯವಂತೋ ವೈ ಶರೀರಾಣ್ಯ ಆವಿಶಂತಿವೈ, ನಿನ್ನೊಳಗೆ ಪ್ರವೇಶ ಮಾಡಿಕೊಂಡ ಎಲ್ಲ ಹೇಳಿದ್ಯಲ್ಲ, ಇದು ದೇವತೆಗಳಿಗೆ ಹಾಗೆ. ದೇವತೆಗಳಿಗೆ ಏನಿದೆ ಕೇಳಿದ್ರೆ ಒಡೆತನ ಇದೆ. ನೋಡಿ ಅವ್ರು ಹೇಳುವ ವಾಕ್ಯ, ದೇವಾಷ್ಟ ಐಶ್ವರ್ಯವಂತಹ, ಈಶ್ವರ ಭಾವ, ಒಡೆತನ. ಅವರು ನಮ್ಮ ಕಣ್ಣಿನ ಒಡೆಯರಾದ್ರಿಂದ ನಮ್ಮೊಳಗೆ ಕಣ್ಣಲ್ಲಿ ಕೂತ್ಕೊಳ್ತಾರೆ, ನಮ್ಮ ಮನಸ್ಸಿಗೆ ಒಡೆಯರಾದ್ರಿಂದ ಅವ್ರ ಮನಸ್ಸಿನ ಹೋಗಿ ಚಂದ್ರ ಕೂತ್ಕೊಳ್ತಾನೆ. ಹಾಗೆ ತತ್ವಾಭಿಮಾನಿಗಳು ಎಲ್ಲರೂ ಇದ್ದಾರೆ ನಮ್ಮಲ್ಲಿ. ನಾಲಿಗೆಯಲ್ಲಿ ವರುಣ ಇರ್ತಾನೆ, ಮೂಗಿನಲ್ಲಿ ಅಶ್ವಿನಿ ದೇವತೆಗಳು ಬರ್ತಾರೆ, ಮತ್ತೆ ನಮ್ಮ ಚರ್ಮದಲ್ಲಿ ಕುಬೇರ ಇರ್ತಾನೆ ಕೇಳಿಕೊಳ್ಳಿಕ್ಕೆ, ಮತ್ತೆ ನಡೆಸಲಿಕ್ಕೆ ಕಾಲುಗಳಲ್ಲಿ ಜಯಂತ ಬರ್ತಾನೆ, ಇಂದ್ರನ ಮಗ, ಕೈಯಲ್ಲಿ ಇಂದ್ರ ಇರ್ತಾನೆ. ದಕ್ಷ ಪ್ರಜಾಪತಿಗಳು ಅವರು ಉಪಸ್ಥಕ್ಕೆ ಬರ್ತಾರೆ, ಮತ್ತೆ ಅದಕ್ಕೆ ಮೊದಲು ಮತ್ತೆ ಮಿತ್ರ ಇರ್ತಾನೆ ಬಾಯಿವಲ್ಲಿ ಆದಾಗ, ಮತ್ತೆ ಮಾತಿನಲ್ಲಿ ಅಗ್ನಿ ಬರ್ತಾನೆ. ಹೀಗೆ ಇವರೆಲ್ಲ ಇಂದ್ರಿಯಾಭಿಮಾನಿಗಳೆಲ್ಲ ನಮ್ಮ ಜೊತೆಯಲ್ಲಿ ಸೇರಿರುತ್ತಾರೆ. ಮುಖ್ಯವಾಗಿ ಇವರು ಒಳಗೆ ಪ್ರವೇಶ ಮಾಡದೇ ಇರ್ತಾರಾ, ಅನುಭವಿಸದೇ ಇರ್ತಾರಾ? ಹಾಗಾಗಿ ನಮ್ಮ ದೇಹದೊಳಗೆ ಬಹಳ ಒಡೆತನವುಳ್ಳಂತ ತತ್ವಾಭಿಮಾನಿ ದೇವತೆಗಳು ಪ್ರವೇಶ ಮಾಡುವುದುಂಟು. ಮಾಡಿ ಅವರು ತಮ್ಮ ಕೆಲಸವನ್ನು ಸಾಧಿಸ್ತಾರೆ, ಇದ್ದಾರೆ ಅಂತವ್ರು. ಸಂತಿ ದೇವನಿಕಾಯ ಅಷ್ಟ ಸಂಕಲ್ಪ ಜನಯಂತಿಯೇ ವಾಚಾ ದೃಷ್ಟಿಯ ತಥಾ ಸ್ಪರ್ಶಾತ್ ದರ್ಶನೇನೇತಿ ಪಂಚದ. ದೇವತೆಗಳಲ್ಲಿ ಅವರು ಮನುಷ್ಯ ಲೋಕದಲ್ಲಿ ಆಗಲಿ ಇತರರಲ್ಲಿ ಆಗಲಿ ಪ್ರವೇಶ ಮಾಡಿಕೊಂಡು ಮಕ್ಕಳನ್ನು ಕೊಡ್ತಾರೆ. ಎಷ್ಟು ಬಗೆಯಿಂದ ಕೇಳಿದ್ರೆ 5 ಬಗೆಯಿಂದ ಮಕ್ಕಳನ್ನು ಕೊಡ್ಲಿಕ್ಕುಂಟವರು. ಒಂದು ಸಂಕಲ್ಪದಿಂದಲೇ ಯೋಚನೆ ಮಾಡ್ತಾರೆ, ಮಕ್ಕಳನ್ನು ಕೊಡ್ತಾರೆ, ಪಡಿತಾ ಇರ್ತಾರೆ, ಹಾಗೂ ಒಂದುಂಟು. ಇನ್ನು ಕೆಲವೊಮ್ಮೆ ಮಾತಿನಿಂದ ಆಗಲಿನಿಂದಾಗಿ ಅಂತ ಹೇಳ್ತಾರೆ, ಆಗಿ ಹೋಗ್ತದೆ. ಕೆಲವರು ದೃಷ್ಟಿಯಿಂದ, ಕಣ್ಣು
ಕಣ್ಣು ನೋಡ್ತಾರೆ, ಕಣ್ಣಿನಲ್ಲಿಯೇ ಕೆಲಸ ಮಾಡಿಕೊಡುತ್ತಾರೆ. ಇನ್ನು ಕೆಲವರು ಮುಡುತ್ತಾರೆ ಮೆಲ್ಲಕ್ಕೆ. ಇದೇ ಕುಂತಿಯಲ್ಲಿ ಆ ಕೆಲಸಗಳು ನಡೆದಿವೆ, ಸ್ಪರ್ಶದಿಂದಲೂ ಹುಟ್ಟಿದ್ದುಂಟು. ಅವರು ಮುಡುತ್ತಾರೆ, ನಾಭಿಮಂಡಲವನ್ನು ಮುಟ್ಟುವ ಮೂಲಕವೂ ಹೌದು ಮುಟ್ಟಿಕೊಳ್ಳುತ್ತಾರೆ. ಇನ್ನು ಕೆಲವೊಮ್ಮೆ ಅವರನ್ನು ಅನುಭವಿಸ್ತಾರೆ, ಇದರಿಂದಲೂ ಆಗುತ್ತೆ. ಹೀಗೆ 5 ರೀತಿಯಿಂದ ದೇವತೆಗಳು ಮಕ್ಕಳನ್ನು ಕೊಡುವುದುಂಟು. ಅದವರ ಹಿರಿತನವೇ. ಯಾಕೆಂದ್ರೆ ಅದು ಮನುಷ್ಯ ಧರ್ಮೋ ದೈವೇನ ಧರ್ಮೇಣ ಹಿ ನಶುಷ್ಯತೆ. ನೀನು ಮನುಷ್ಯಳಾಗಿದ್ದಿ, ನಿನ್ನನ್ನು ದೇವತೆಯಾಗಿರತಕ್ಕಂಥ ಸೂರ್ಯ ಪಡೆದಿದ್ದಾನೆ. ನಿನಗೀಗ ಸಂಕಟ ಏನು ಕೇಳಿದ್ರೆ, ನನಗೆ ಮದುವೆ ಆಗದೆ ಇರುವಾಗ, ನಾನು ಇನ್ನೊಬ್ಬಳನ್ನು ಮದುವೆ ಆಗಿದ್ದಾಗ ನನಗೆ ಆ ಮಗನ ಕಥೆ, ಆ ದೇವತೆಯ ವ್ಯವಸ್ಥೆ ಅಂತ. ಮುಂದೆ ಉಳಿದವರನ್ನು ದೇವತೆಗಳಿಂದ ಪಡೆದದ್ದು. ಆದ್ರೆ ಪಾಂಡವಿನ ನಿಯೋಗ ಇತ್ತು, ಅವನ ಒಪ್ಪಿಗೆ ಇತ್ತು, ಅಪ್ಪಣೆ ಇತ್ತು. ಈಗ ಆಗಲ್ಲ, ತಂದೆ ಅಪ್ಪಣೆ ಇಲ್ಲ. ಎಳೆವೆಯಲ್ಲಿ ತಂದೆ ಇದ್ದಾನೆ, ಪಿತಾ ರಕ್ಷತಿ ಗೋಮಾರಿ. ಇನ್ನು ಭರ್ತೃ ಬಾರದೇ ಇದ್ದಾಗ, ಗಂಡ ಬಾರದೇ ಇದ್ದಾಗ. ಹಾಗಾಗಿ ನಾನು ಮಾಡಿದ ತಪ್ಪು ಅಂತ ಅವಳಿಗೆ ಹೇಳ್ತಾ ಇರಲಿ. ವೇದವ್ಯಾಸರು ಹೇಳ್ತಾರೆ, ಮನುಷ್ಯನ ಧರ್ಮವನ್ನು ದೇವತೆಗಳ ಜತೆಯಲ್ಲಿ ಹೋಲಿಕೆ ಮಾಡಿ ಅದು ಸತ್ಯವ ಸರಿಯ ನ್ಯಾಯವಾಗಿ ಕೇಳಲಿಕ್ಕಿಲ್ಲ. ಮನುಷ್ಯ ಧರ್ಮೋ ಹಿ ದೈವೇನ ಧರ್ಮೇಣ ಹಿ ನ ದುಷ್ಯತೆ. ದೇವರ ಧರ್ಮ ಮನುಷ್ಯ ಧರ್ಮ ಬೇರೆ ಬೇರೆ. ದೇವತೆಗಳ ಧರ್ಮದಲ್ಲಿ ಮನುಷ್ಯರ ಧರ್ಮವನ್ನು ಮಾತಾಡಿಸ್ಲಿಕ್ಕಿಲ್ಲ. ಈಗ ಇಂದ್ರ ಅಲ್ಲೇ ಜೊತೆಯಲ್ಲಿ ಹೋದ ಹೇಳಿಕೊಂಡು, ನಾನು ಇಂದ್ರನಿಗೆ ಬಲಿ ಹಾಕುವುದಿಲ್ಲ, ನಾಳೆಯಿಂದ ವಾಸ್ತು ಮಾಡುವಾಗ ಮನೆಗೆ ಒಕ್ಕಲಾದಾಗ ಸುತ್ತಕ್ಕೆ ಹೋಗಿ ಇಂದ್ರಾಯ ಸ್ವಾಯ ಎಲ್ಲ ಹೇಳುವುದಿಲ್ಲ. ಹೇಳಿದ್ರೆ ನಾನು ಬೆಳಿಗ್ಗೆ ಎದ್ದು ಇಂದ್ರನಿಗೆ ಕೈ ಮುಗಿದಿಲ್ಲ. ಇಂದ್ರಂಬೋ ವಿಶ್ವತಸ್ಪರಿ ಅವಾಮಹೇ ಅಂತ ಹೇಳಿಕೊಂಡು ಪೂರ್ವ ದಿಕ್ಕಿನ ಒಡೆಯ ಅಂತೇಳಿ ನಂಬುದಿಲ್ಲ. ಆವರಣದಲ್ಲಿ ದೇವರ ಸುತ್ತ ಅವನಿದ್ದಾನೆ ಅಂತ ಹೇಳುವುದಿಲ್ಲ ನಾವು, ಅವನು ಅಯೋಗ್ಯ ಇದ್ದಾನೆ ಹಾಗೆಲ್ಲ ಹೇಳಲಿಕ್ಕಿಲ್ಲ. ದೇವತೆಗಳ ಕತೆ ಮನುಷ್ಯನ ಲೋಕದ ಕತೆ ಅಂತ ಅಲ್ಲ. ಅವರಿಗೆಲ್ಲ ಬೇಕಾದಷ್ಟು ವ್ಯವಸ್ಥೆಗಳಿವೆ ಅಧಿಕಾರದಲ್ಲಿದ್ದಾಗ. ನಾವೇನು ನೋಡಿದ್ದೇವಲ್ಲ, ಮಾಂಡವ್ಯನ ಹೆಚ್ಚು ಮಾಡಿದ ಪುಣ್ಯವನ್ನು ಪಡಿಲಿಕ್ಕೆ ಯಮ ಒಂದು ರೀತಿಯಿಂದ ಅವನ ಉಪದ್ರವವನ್ನು ಹೈಲೈಟ್ ಮಾಡಿ ಕಮ್ಮಿ ಮಾಡಲಿಲ್ವಾ? ಹಾಗೆಯೇ ಅಹಲ್ಯೆಯಲ್ಲಿರತಕ್ಕಂತಹ ಪುಣ್ಯ ವಿಶೇಷವನ್ನು ಕಮ್ಮಿ ಮಾಡಿಕೊಳ್ಳಿಕ್ಕೆ ಅಹಲ್ಯೆಯಲ್ಲಿರತಕ್ಕದ್ದಲ್ಲ, ಅದಕ್ಕೂ ಜಾಸ್ತಿ ಗೌತಮರಲ್ಲಿರುವ. ಗೌತಮರು ಶಾಪ ಕೊಡುವ ಮೂಲಕ ಇಂದ್ರನಿಗೆ ಮತ್ತೆ ಅಹಲ್ಯೆಗೆ ಇಬ್ಬರಿಗೂ ಶಾಪ ಕೊಟ್ಟ ಗೌತಮ. ಅದನ್ನು ಅವನ ಕೈಯಲ್ಲಿದ್ದ ತಪಸ್ಸು ಖಾಲಿ ಆಯಿತು. ನೀನು ಶಿಲೆಯಾಗುವಂದ ಅತ್ತ ಅವನಲ್ಲಿ ಮೈ ತುಂಬ ಕಣ್ಣಾಗ್ಲಿ ಅಂತ ಬೇರೆ ಹೇಳಿದ. ಏನಾಗ್ಲಿಲ್ಲ. ತಸ್ಯ ಲೋಮ ಜನಹೀಯತೆ ಅಂತಾರೆ. ಇಂದ್ರನಿಗೆ ಒಂದು ರೋಮವೂ ಕೊಂಗ್ಲಿಲ್ಲ. ಯಾಕೆ? ಸ್ವಯಂ ಇಂದ್ರ ಎಲ್ಲರ ಒಳಗೆ ಇದ್ದಾನೆ, ದೇಹದೊಳಗೆ. ದೊಡ್ಡ ಸಂಗತಿ ಅಂತ. ನೀ ಬಟ್ಟೆಯಾಗಿ ಮುಚ್ಚಿಕೊಳ್ಳಿಕ್ಕೆ ನುಡಿ ಕೇಳಿದರೆ ಎಲ್ಲ ನೋಡಿಕೊಂಡವನಿಗೆ. ತತ್ವಾಭಿಮಾನಿಗಳು ಮನುಷ್ಯನನ್ನು ಅನುಭವಿಸಿರುತ್ತಾರೆ. ನಾನೀಗ ನಾಲಿಗೆಯಲ್ಲಿ ರುಚಿಯನ್ನು ಕಂಡೆ ಅಂದಾಗ ಅದಕ್ಕಿಂತ ಮೊದಲು ಆ ರುಚಿಯನ್ನು ವರುಣ ಕಂಡಿರ್ತಾನೆ. ಅವನು ಎಂಜಲಿನ ನಾನು ತಿನ್ನಬೇಕು ಇಲ್ಲ ಹೇಳಿದ್ರೇನು ಹೇಳು. ವರುಣಕ್ಕೆ ತಿನ್ನುವ ಮುಂಚೆ ಪ್ರಾಣ ತಿಂದಿರ್ತಾನೆ. ನಾನು ಕೊಡ್ಲಿಲ್ಲ ಹೇಳಲಿಕ್ಕಿಲ್ಲ. ಪ್ರಾಣ ಉಪಯೋಗಿಸುವ ಮುಂಚೆ ಲಕ್ಷ್ಮಿ ಆಸ್ವಾದಿಸುತ್ತಿರ್ತಾಳೆ. ನನಗೆ ಆಗುದಿಲ್ಲ ಸ್ತ್ರೀ ದೇವತೆಗಳು ಅಂತ ಹೇಳಲಿಕ್ಕಿಲ್ಲ. ಅದಕ್ಕೂ ಮೊದಲು ದೇವರು ತಿಂದಿರ್ತಾನೆ. ನಾನು ದೇವರ ಡೆಡ್ ಅಗೇನ್ಸ್ಟ್ ವಿರೋಧಿ, ನಾನು ವಿಷ್ಣುವನ್ನು ಒಪ್ಪುವುದೇ ಇಲ್ಲ ಹೇಳಿದ್ರೆ ಯಾರನ್ನು ಒಪ್ಪುವುದಿಲ್ಲ ಕೇಳ್ತೇವೆ ನಾವು. ವಿಷ್ಣು ಅಂದ್ರೆ ಒಳಗಿದ್ದವನನ್ನು ಒಪ್ಪುವುದಿಲ್ಲ ಹೇಳಿಕ್ಕೆ ಅರ್ಥ ಉಂಟಯ್ಯ? ವಿಷ್ಣು ಅಂದ್ರೆ ಒಳಗಿದ್ದಾನೆ ಅಂತ ಅರ್ಥ. ಎಲ್ಲರೊಳಗಿದ್ದಾನೆ ಅಂತ ಅರ್ಥ. ಎಲ್ಲರಿಗೂ ಒಳಗಿದ್ದವನು ನಾನು ನಂಬುದಿಲ್ಲ, ಅಂತರ್ಯಾಮಿನ ಒಪ್ಪುವುದಿಲ್ಲ, ಹೇಳುವುದಿಲ್ಲ. ಇದು ಬೊಗಳೆ. ನೀನ್ ಹೇಳಿ ಒಳಗೆ ಕೂತ್ಕೊಳ್ತಾನವ, ನೀನ್ ಹೇಳಿ ಹೊರಗೆ ಹೋಗ್ತಾನವ. ಈಶ್ವರ ಸರ್ವಭೂತಾನ ವೃದ್ದೇಶ ಅರ್ಜುನ ತಿಶ. ದೇವರು ಎಲ್ಲ ಕಡೆ ತುಂಬಿ ತುಳುಕಿದ್ದಾನೆ. ಅಂತರ್ ಬೈತದ ತರ್ಮ ವ್ಯಾಪ್ಯ ನಾರಾಯಣ ಸ್ಥಿತ. ದೇವರಿಲ್ಲದ ಜಾಗವೇ ಇಲ್ಲ. ಆದ್ರೆ ನಾವು ಒಂದು ಪದಾರ್ಥ ತಿನ್ನುವಾಗ ಪದಾರ್ಥದೊಳಗೆ, ಅದರ ಕಣಕಣದ ಒಳಗೆ, ಕಣಕದೊಳಗೆ ಮಾತ್ರ ಅಲ್ಲ ಕಣಗಣದ ಒಳಗೂ, ಹೋಳಿಗೆ ತಿನ್ನುವಾಗ ಕಣಕದಲ್ಲಿದ್ದಾನೆ, ಕಣಕದಲ್ಲಿ ಅಲ್ಲ ಕಣದಲ್ಲಿ ಇದ್ದಾನೆ ಅವನು. ತುಂಡು ತುಂಡಲ್ಲೆಲ್ಲ ಇದ್ದಾನೆ ಒಳಗೆ ಹೋಗುವಾಗ. ಅದನ್ನ ದೇವರು ತಿಂದ, ಲಕ್ಷ್ಮಿ ಅನುಭವಿಸಿದ, ಪ್ರಾಣ ಉಪಯೋಗಿಸಿಕೊಂಡ, ಆನಂತತ್ವೇಶ್ವರೆಲ್ಲ ಅದನ್ನು ಬಳಸಿದ ಸ್ವತ್ತು ನಮ್ಮಯೇ ಅನುಭವಕ್ಕೆ ಬರುವಂಥದ್ದು ಎಲ್ಲ ವಿಷಯ ಸುಖಗಳು. ಮತ್ತೇನು ಹೇಳೋದು? ಹಾಗಾಗಿ ಇದನ್ನೆಲ್ಲ ದೇವರ ಧರ್ಮಗಳ ಬಗ್ಗೆ, ದೇವತೆಗಳ ವಿಷಯಗಳ ಬಗ್ಗೆ ಮನುಷ್ಯ ಲೋಕದ ಧರ್ಮದಲ್ಲಿ ನೋಡಿಕೊಳ್ಳಿಕ್ಕಿಲ್ಲ. ಅದು ತಪ್ಪಲ್ಲ ಅಂತ ಹೇಳಿಬಿಟ್ಟು. ಬೇತುದೇ ಮಾನಸೋಜ್ವರ. ನೀನು ತಲೆಬಿಸಿ ಮಾಡಬೇಡ, ತಲೆಯಲ್ಲಿ ಅದನ್ನು ಹೊತ್ಕೊಳ್ಬೇಡ. ಅಯ್ಯೋ ತಪ್ಪಾಗಿದೆ ಅಂತೇಳಿ ಕೊರಗ್ತಾ ಇರಬೇಡ, ನೀನು ಅದನ್ನು ಬಿಟ್ಟುಕೊಡು ಅಂತ ಹೇಳ್ತಾನೆ. ಹೇಳಿ ಮತ್ತೆ ಹೇಳ್ತಾನೆ, ನಿಜವಾಗಿ ವಿಷಯ ಏನು ಕೇಳಿದ್ರೆ, ಸತ್ವಂ ಸರ್ವಂ ಬಲವತಾಂ ಪಥ್ಯ, ಸರ್ವಂ ಬಲವತಾಂ ಶುಚಿ, ಸರ್ವಂ ಬಲವತಾಂ ಧರ್ಮ, ಸರ್ವಂ ಬಲವತಾಂ ಸುಖ. ಯಾರು ಗಟ್ಟಿ ಇದ್ದಾರೆ ಅವರದ್ದು ಸೊತ್ತಾಗಿ ಹೋಗ್ತದೆ ಅಲ್ವಾ? ಕಾಡಿನಲ್ಲಿ ಒಂದು ಸೊತ್ತಿದ್ರೆ ಯಾರು ಬಲಿಷ್ಠ ಪ್ರಾಣಿಯೋ ಅದು ಕಬಳಿಸಿ ಬಿಡ್ತದ. ಅದರಿಂದ
ಎಲ್ಲವೂ ಬಲವಂತರಿಗೆ ತಮ್ಮ ಅಡಿಯಾಳಾಗಿ ಎಲ್ಲವೂ ಸಿಕ್ಕಿ ಬೀಳುತ್ತದೆ. ಒಬ್ಬ ರಾಜ ಬಲಿಷ್ಠನಾದವ ನೋಡಿ, ಧರ್ಮರಾಜ ಭೀಮಸೇನನ ಸಹಾಯದಲ್ಲಿ ಜರಾಸಂಧನನ್ನು ಮುಗಿಸಿ ಎಲ್ಲರನ್ನು ಸಹ ತನ್ನ ಅಡಿಯಾಳಾಗಿಸಿಕೊಂಡ ಬಲಿಷ್ಠನಿಗೆ ಇಡೀ ಜಗತ್ತು ಮೆಣೀತದೆ, ಅವರ ಸೊತ್ತಾಗ್ತದೆ. ಹಾಗೆ ಯಾವುದು ಬಲ? ಕ್ಷತ್ರಿಯರಲ್ಲಿ ದೇಹ ಬಲ. ಮತ್ತೆ ಅಲ್ಲಿ ಗೋಕಾಮೋಸ್ಮಿ ಅಂತ ಹೇಳಿಕೊಂಡವ ಯಾಜ್ಞವಲ್ಕ್ಯ ದನಗಳನ್ನೆಲ್ಲ ಹೊಡ್ಕೊಂಡು ಹೋದಾಗ ಅಲ್ಲಿ ಅವನಿಗೆ ಜ್ಞಾನ ಬಲ. ಆದ್ರಿಂದ ಅವರವರಿಗೆ ಅವರವರದ್ದೇ ಆಗಿರತಕ್ಕಂಥ ಬಲ ಇದೆ. ತಪಸ್ಸಿನ ಬಲ, ದೇಹದ ಬಲ, ಜ್ಞಾನದ ಬಲ, ಪ್ರಧಾನವಾದ ಬಲ ಯಾವುದು ಹೇಳಿದ್ರೆ ತಪೋಬಲವೇ. ಆದ್ರಿಂದ ತಪಸ್ವಿಗಳಿಗೆ ದೇವತೆಗಳಲ್ಲಿ ಖಂಡಾಪಟ್ಟೆ ತಪಸ್ಸುಂಟು, ಭಕ್ತಿ ಜ್ಞಾನ ಎಲ್ಲ ತುಂಬಾ ಇದೆ, ಅವ್ರ ಬಲವೂ ಇದೆ ಅವರಲ್ಲಿ. ಆದ್ರಿಂದ ಅವರು ಮಾಡಿದ್ದೆಲ್ಲ ತಪ್ಪಿರೋದಿಲ್ಲ, ಆರೋಗ್ಯ ವರ್ಧಕನೇ ಆಗ್ತದೆ, ಯೋಗ್ಯವೇ. ಪಥ್ಯ ಅಂದ್ರೆ ಪತಿಭವ ಅಂತ ಅರ್ಥ. ಅವರು ದಾರಿಯಲ್ಲೇ ಇದ್ದಾರೆ, ಅವ್ರು ಮಾಡುವಂತ ಶಾಸ್ತ್ರ ಸಂವಿಧಾನಕ್ಕೆ ಒಗ್ಗಿಯೇ ಉಂಟು, ಅವರು ತಪ್ಪು ಮಾಡುವುದಿಲ್ಲ. ಅವ್ರು ಮಾಡಿದ್ದು ಮಡಿವಂತಿಕೆಯಲ್ಲೇ ಇರ್ತದೆ, ಶುಚಿ. ಅವ್ರು ಮಾಡಿದ್ದು ಒಳ್ಳೆದೇ, ಮಡಿ ಅದು ಮೈಲಿಗೆ ತಪ್ಪು ಗಲೀಜು ಎಲ್ಲ ಶಬ್ದ ಇಲ್ಲ ಅದಕ್ಕೆ. ಶುದ್ಧವಾದ ಕರ್ಮವನ್ನೇ ಮಾಡ್ತಾರೆ ಅವರು. ಅವ್ರು ಮಾಡಿದ್ದು ಧರ್ಮವೇ ಆಗಿರ್ತದೆ, ಸರ್ವಂ ಬಲವತಾನ್ ಧರ್ಮ. ಅವರು ಅಲ್ಲೆಯನ್ನು ಕೆಡಿಸಿದ್ದು, ಆದ್ರಿಂದ ಅವನು ಅನಾಚಾರಿಯಾಗಿದ್ದಾನೆ ಇಂದ್ರ ಹಾಗೆಲ್ಲ ಶಬ್ದ ಹೇಳಲಿಕ್ಕಿಲ್ಲ, ಅದು ಹೇಳುವುದಲ್ಲ. ಕೃಷ್ಣ ಗೋಪಿಗೆಯರನ್ನೆಲ್ಲ ಕೆಡಿಸಿದ್ದಾನೆ ಅಂತ ಹೇಳಲಿಕ್ಕೆ ಬರ್ತದೆ ಶಬ್ದ. ಅವರೆಲ್ಲ ತಾವೆಲ್ಲ ಬಿಟ್ಟು ಬಂದಿದ್ದೇವೆ ನೀನೇ ಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಅವರಿಗೆ ಬುದ್ಧಿ ಇಲ್ಲ, ಇವನಿಗೆ ಬುದ್ಧಿ ಇರಬೇಕಲ್ಲ ಹೇಳಿದ್ರೆ. ಅದು ಅಲ್ಲಲ್ಲ, ಅವನು ದೇವರಲ್ವ, ಎಲ್ಲರೊಳಗಿರುವವನಲ್ಲ ಅವನು. ಹಾಗಾಗಿ ದೇವತೆಗಳ ವಿಷಯದಲ್ಲಿ ನಾವು ಹೇಳಲಿಕ್ಕೆ ಬರುವುದಿಲ್ಲ, ಅವರಲ್ಲಿ ಎಲ್ಲವೂ ಸರಿ ಇದೆ. ಅನೇಕವಾದಂತಹ ಆಯಾಮಗಳಲ್ಲಿ ಚಿಂತನೆ ಮಾಡಲಿಕ್ಕೆ ಉಂಟು ಹೇಳಿಕೊಂಡು ಈ ರೀತಿಯಾದ ಅರ್ಥ ತಿಳಿಸಿ ವಾಸ್ತವವಾಗಿ ಗಾಂಧಾರಿಯಲ್ಲಿ ಹೇಳುತ್ತಾನೆ ವ್ಯಾಸರು. ಭದ್ರೇ ದ್ರಕ್ಷಸಿ ಗಾಂಧಾರಿ ಪುತ್ರಾನ್ ಭ್ರಾತೃನ್ ಸಖಾನ್ ಗಣಾನ್ ವಧೂಶ್ಚ ಪತಿಭಿಸ್ಸಾರ್ಧಂ ನಿಶಿ ಸುಪ್ತೋತ್ಥಿತಾನಿವ. ರಾತ್ರಿ ನಿದ್ದೆಯಿಂದ ಎದ್ದು ಬಂದಂತೆ, ನಿದ್ದೆಯಿಂದ ಎದ್ದು ಬಂದಾಗ ಒಮ್ಮೆ ಅಂತ ಗೊತ್ತಾಗೋದಿಲ್ಲ, ಹಾಗೆ ಎದ್ದು ಬಂತಂದ್ರೆ ನೀನು ಎಲ್ಲರನ್ನು ನೋಡು ಅಂತಾನೆ. ನೋಡಬೇಕು ಅಂತ ಹೇಳಿದ್ದಕ್ಕೆ, ಈಗ ಧೃತರಾಷ್ಟ್ರ ನೋಡ್ಬೇಕು ಹೇಳಿದ್ದಕ್ಕೆ ಗಾಂಧಾರಿಗೆ ಹೇಳುತ್ತಾನೆ ವ್ಯಾಸರು, ಅವಳು ಕೇಳಿದ್ದಕ್ಕೆ ನೀನು ನೋಡ್ತೀಯಾ ಅಂತ, ಎಲ್ಲರಿಗೂ ತೋರಿಸ್ತೇನೆ ಅಂತ ಹೇಳಿಬಿಡ್ತಾನೆ. ಗಾಂಧಾರಿ ಮಕ್ಕಳನ್ನು ನೋಡು ತೋರಿಸ್ತೇನೆ, ಅಣ್ಣಂದಿರನ್ನು ನೋಡು, ಶಕುನಿ ಎಲ್ಲ ಹೋಗಿದ್ದಾನೆ, ನಿನ್ನ ಜನರನ್ನೆಲ್ಲ ನೀನು ನೋಡಿಕೊ ಆಯ್ತಾ. ಮತ್ತೆ ಇವರೆಲ್ಲ ನಿನ್ನ ಸೊಸೆಯಂದಿರು ಹೇಳಿದಿ 100 ಗಟ್ಟಲೆ ಇದ್ದಾರೆ ಅಂತ, ಅವರೆಲ್ಲ ಹತಪುತ್ರನಾಥಾಹ ಅಂತ, ಅವರು ತನ್ನ ಮಕ್ಕಳನ್ನು ಗಂಡಂದಿರನ್ನೆಲ್ಲ ಕಳ್ಕೊಂಡಿದ್ದಾರೆ ಅಂತ, ಅವರೆಲ್ಲ ಗಂಡಂದಿರನ್ನು ಮಕ್ಕಳನ್ನು ನೋಡುವಂತಾಗ್ತದೆ. ಇವರು ತಮ್ಮ ಗಂಡಂದಿರ ಜೊತೆಯಲ್ಲಿ ಇರುವುದನ್ನು ನಾನು ನಿನಗೆ ತೋರಿಸ್ತೇನೆ ಈ ರಾತ್ರಿಯಲ್ಲಿ. ಅದ್ದೇ ಹೇಳಿದಲ್ಲ ಈ ರಾತ್ರಿಯಲ್ಲಿ ಅಂತ ವ್ಯಾಸರು ಹೇಳುತ್ತಾರೆ. ಹೋದವರೆಲ್ಲ ನಿದ್ದೆಯಿಂದ ಎದ್ದು ಬಂದಂತೆ ಆಗುವುದನ್ನು ನಿನಗೆ ತೋರಿಸ್ತೇನೆ. ಮತ್ತೆ ಇವಳು ಸಹ ಕರ್ಣನ್ ದ್ರಕ್ಷತಿ ಕುಂತೀಚ, ಕುಂತಿಗೂ ನಾನು ಕರ್ಣನನ್ನು ತೋರಿಸ್ತೇನೆ. ಸೌಭದ್ರಂಚಾಪಿ ಯಾದವಿ, ಅಭಿಮನ್ಯುವನನ್ನು ತೋರಿಸ್ತೇನೆ. ಅದರ ಬಗ್ಗೆಯೂ ಮಾತಾಡಿಲ್ಲ ಅವಳು. ನಡುವೆ ಗಾಂಧಾರಿ ಹೇಳುವಾಗ ಅಳ್ತಾ ಇದ್ದಾಳೆ ಇವಳು ಅಂತ. ಹಾಗಾಗಿ ನಾನು ಸಹ ಉತ್ತರೆಯ ಸಂತೈಸಿಕೆಯಾಗಿ ನಾನು ಅವನನ್ನು ತೋರಿಸ್ತೇನೆ. ದ್ರೌಪದಿ ಪಂಚಪುತ್ರಾಂಶ ಇನ್ನು ಪಿತೃನ್ ಭ್ರಾತೃನ್ ತಥೈವಚ. ದ್ರೌಪದಿಯು ಮಕ್ಕಳನ್ನು ಕಳ್ಕೊಂಡಿದ್ದಾಳೆ ಅನಾಮತ್ತಾಗಿ, ಅವಳಿಗೂ ಕಾಣಬೇಕು, ಅದಾಸೆ ಇದೆ, ಅವಳಿಗೂ ತೋರಿಸ್ತೇನೆ. ಅವಳ ಅಣ್ಣಂದಿರು ದುಷ್ಟದ್ಯುಮ್ನಾದಿಗಳು ಹೋಗಿದ್ದಾರೆ, ಪಾಂಚಾಲದ ನರೇಶರು, ಅವನ ಅಪ್ಪ ದೃಪದಾದಿಗಳೆಲ್ಲ, ಅವರನ್ನೆಲ್ಲ ತೋರಿಸ್ತೇನೆ ಅಂತ. ಅಣ್ಣಂದಿರನ್ನು ತಂದೆಯಂದಿರನ್ನೆಲ್ಲ ನಾನು ತೋರಿಸ್ತೇನೆ ಅವಳಿಗೆ. ಹಾಗಾಗಿ ನನಗೂ ಇತ್ತು ಇಚ್ಛೆ ನಿಮಗೆಲ್ಲ ತೋರಿಸಲಿದೆ ಅಂತ ಹೇಳಿ, ಅದು ನೀವೀಗ ಕೇಳಿಕೊಂಡ್ರಿ. ಅವರೆಲ್ಲ ಹಾಳವರಲ್ಲ, ಯೋಚನೆ ಮಾಡಲಿಕ್ಕಿಲ್ಲ. ಅವರ ನತೇಶ್ವಚ್ಯಾಹ ಕಥಂಚ ಮಹಾತ್ಮಾನ, ದೊಡ್ಡ ದೊಡ್ಡವರಲ್ಲ ಅವರು. ಅವರು ಇಲ್ಲಿಯೂ ಕ್ಷತ್ರಿಯ ಧರ್ಮದಲ್ಲಿ ಹೋರಾಟಗೈದವರು, ಅಲ್ಲಿಯೂ ದೇವತೆಗಳು ದೊಡ್ಡವರೇ ಅವರು, ಭಗವಂತನ ಎಚ್ಚರ ಉಳ್ಳವರೆಲ್ಲ. ಆದರೆ ಅವರ ಬಗ್ಗೆ ಅಳುವುದು ಬೇಡ. ಅವನು ಕೇಳಿದ್ದ ಏನು ಗತಿ ಹೋಗ್ತಾರೋ, ನಾನಂತೂ ಕ್ಷೇಮ ಇದ್ದೇನೆ, ನಿಮ್ಮನ್ನು ಕಂಡವ ಪವಿತ್ರ ಇದ್ದೇನೆ, ನನ್ನ ಮಕ್ಕಳು ಹಾಳಾಗಿ ಹೋಗ್ತಾರಲ್ಲ ಅಂತ ಧೃತರಾಷ್ಟ್ರ ಹತ್ತಿದ್ದ. ಅದಕ್ಕೆ ವ್ಯಾಸರ ಉತ್ತರ ನತೇಶೋಚ್ಯ ಮಹಾತ್ಮಾನಃ. ಅವರ ಬಗ್ಗೆ ನೀವೆಲ್ಲ ತಲೆಗಡಿಸಬೇಡಿ, ಅವರು ಕ್ಷತ್ರಿಯ ಧರ್ಮದಲ್ಲಿ ಹೋರಾಟ ಮಾಡಿದವರೆಲ್ಲ. ಮತ್ತೆ ಅಷ್ಟೇ ಅಲ್ಲ, ಭವಿತವ್ಯಂ ಅವಶ್ಯಂ ತತ್ ಸುರಕಾರ್ಯಂ ಅನಿಂದಿತೆ. ಗಾಂಧಾರಿ ಹೇಳ್ತಾನೆ, ಅದು ದೇವತೆಗಳ ಕೆಲಸ ಅಲ್ವಾ, ದೇವಲೋಕದ ಕತೆ ಅಲ್ವ ಇವೆಲ್ಲ, ಆದ್ರಿಂದ ಆಗುವುದಾಗ್ಲೇಬೇಕಲ್ಲ, ನಿಲ್ಲಿಸ್ಲಿಕ್ಕೆ ಬರ್ತದ? ಎಲ್ಲ ದೇವತೆಗಳೇ ಬಂದದ್ದು. ಅವತೇರುಶ್ಚ ಅವರೆಲ್ಲ ಮೇಲಿಂದ ಕೆಳಗೆ ಬಂದವರು. ಅವತೇರುಹು ತತಃ ಸರ್ವೇ ದೇವಾಹ
ಭಾಗೈಹಿ ಮಹೀತಳಂ, ಈ ನೆಲಕ್ಕೆ ಅವರು ತಮ್ಮ ಅಂಶಗಳಿಂದ ಬಂದಿದ್ದಾರೆ. ಪೂರ ಅಲ್ಲ, ಅವತೇರು ಅಂದಾಗ ಸೀದ ಬರ್ತಾರೋ, ಸೀದ ಬರಲಿ, ಯಾರು ಸೀದ ಬರಲಿಲ್ಲ, ಎಲ್ಲ ಆಂಶಿಕವಾಗಿ ಎಲ್ಲ ಬಂದವರು ಇಲ್ಲಿಗೆ ಎಲ್ಲ ಬಂದಿದ್ದಾರೆ. ಧೃತರಾಷ್ಟ್ರನು ಗಂಧರ್ವನೇ, ಅವನು ಧೃತರಾಷ್ಟ್ರ. ಮತ್ತೆ ಪಾಂಡು ಒಬ್ಬ ಮರುತ್ತು ಗಣದಲ್ಲಿ ದೊಡ್ಡವ, ಅವನು ಬಂದ. ಯಮಧರ್ಮನೇ ವಿದುರನಾಗಿದ್ದವ, ಒಳಗೋದವ, ನಿಮ್ಗೊತ್ತು. ಅವನೇ ಇನ್ನೊಬ್ಬ ಇಲ್ಲಿ ಧರ್ಮರಾಜ. ಈಗ ಅದು ಹೇಳಿ ಆಯ್ತು ವ್ಯಾಸರು. ಮತ್ತೆ ಕಲಿಂ ದುರ್ಯೋಧನಂ ವಿದ್ದಿ ಶಕುನಿಂ ದ್ವಾಪರಂ ನೃಪಂ. ಬಂದವರು ದೇವತೆಗಳು ಮಾತ್ರ ಅಲ್ಲ, ಗಂಧರ್ವರು, ಅಪ್ಸರೆಯರು, ರಾಕ್ಷಸರು, ದೈತ್ಯರು, ಪಿಶಾಚರು ಎಲ್ಲಾ ಬಂದಿದ್ದಾರೆ ತಮ್ಮ ತಮ್ಮ ಆಂಶಿಕವಾಗಿ. ಅದನ್ನ ಕಲಿಯೇ ದುರ್ಯೋಧನಾಗಿ ಬಂದದ್ದು, ಶಕುನಿಯೇ ದ್ವಾಪರ, ಕಲಿಯ ಸೋದರ ಒಟ್ಟಿಗಿರುವವ. ಮತ್ತು ದುಶ್ಯಾಸನಾದಿಗಳೆಲ್ಲ ರಾಕ್ಷಸರು ಬಂದದ್ದು. ಮತ್ತೆ ಭೀಮ ಧರ್ಮರಾಜನನ್ನು ಹೇಳಿದ್ದೆ, ವಾಯುವವ. ಅರ್ಜುನ, ಅವನು ನರನೇ ಅರ್ಜುನ ಇದ್ದಾನೆ. ಮತ್ತೆ ಯಮಳರು, ಅಶ್ವಿನಿ ದೇವತೆಗಳು ಯಮಳರು. ಮತ್ತೆ ಕೃಷ್ಣ, ಅವನು ನಾರಾಯಣನೇ. ಮತ್ತೆ ಇವ ಭೀಷ್ಮ, ಅವನು ವಸು ಇದ್ದಾನೆ. ದ್ರೋಣ ಗುರು ಬೃಹಸ್ಪತಿ ಆಚಾರ್ಯರು. ಮತ್ತೆ ಅಶ್ವತ್ಥಾಮನವ, ಅವನು ರುದ್ರನೇ ಸ್ವಯಂ. ಅಭಿಮನ್ಯವ ಚಂದ್ರ ಬೇರೆ. ದೃಷ್ಟದ್ಯುಮ್ನವ ಬೆಂಕಿಯೇ ಇದ್ದಾನೆ, ಅಗ್ನಿದೇವವ. ಮತ್ತು ಇವ ಕಾರಣ, ಇವಳಿಂದ ಬಂದವ, ಅವನು ಸೂರ್ಯನೇ, ಸೂರ್ಯನ ಮಗನೇ, ಸೂರ್ಯನೇ ಇದ್ದಾನೆ. ಅವನು ಬೇಕು ಅಂತಲೇ ಅಂದ್ರೆ ಅವನು ವೈರಕ್ಕೋಗಿ ವೈರಾರ್ಥಂ ಸಂಘರ್ಷ ಜನನಸ್ತತ, ಗಲಾಟೆ ಎಬ್ಬಿಸ್ಲಿಕ್ಕೆ ಅವನು ಕಾರಣ. ವೈರಕ್ಕೆ ಬಂದವ. ಒಂದೊಮ್ಮೆ ಕಾರಣ ಅಲ್ಲಿ ಇಲ್ಲದಿದ್ರೆ, ಇತ್ತ ಬಂದಿದ್ರೆ, ತಿಳಿಸಿಕೊಟ್ಟು ಇವಳು ಕುಂತು ಯೋಚನೆ ಮಾಡಿಕೊಂಡಲ್ಲ, ತಿಳಿಸಿಕೊಟ್ಟು ಈಚೆ ಬಂದಿದ್ರೆ ವೈರವೇ ಮಾಡ್ತಿರ್ಲಿಲ್ಲ ದುರ್ಯೋಧನ. ಅವನಿಗೆ ಬೆಂಬಲ ಇಲ್ಲ. ವೈರಾರ್ಥಂ ಸಂಘರ್ಷ ಜನನಸ್ತತ ಅಂತಾರೆ. ಅವನು ಸಂಘರ್ಷ ವೈರಾರ್ಥ ಮುದ್ಯದಷ್ಟೇ ಇವನು ಹುಟ್ಟಿ ಬಂದದ್ದೇ ಯುದ್ಧ ಮಾಡಲಿಕ್ಕೆ, ಯುದ್ಧ ಪ್ರೇರಣೆಗೈಲಿಕ್ಕೆ. ಹೀಗೆ ಅಂತವರನ್ನೆಲ್ಲರನ್ನು ಬಂದವರನ್ನು ತಿಳಿಸಿಕೊಟ್ಟಿದ್ದಾರೆ ವ್ಯಾಸರು. ಇಳಿದು ಬಂದಿದ್ದಾರೆ. ಅವರು ದೇವತೆಗಳೇ ಆಗಿ ಇದ್ದವರು ಅವರ ರೂಪಕ್ಕೆ ತೆರಳಿದ್ದಾರೆ ಅಂತ ಹೇಳುವ ಮೂಲಕ ಮುಂದೆ ಅವರಿಗೆ ಹೇಗೆ ಸಿಗ್ತಾರೆ ಎನ್ನುವುದನ್ನು ತಿಳಿಸ್ತಾರೆ. ಮತ್ತೆ ಅದರ ಚಿಂತನೆ ನಡೆಸುವ ವಂದನೆಗಳು. ಶ್ರೀಕೃಷ್ಣ. ನಾರಾಯಣ ನಾರಾಯಣ ನಾರಾಯಣ.